ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಜೂನ್ ತಿಂಗಳ 19ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 8:31 ಇರಲಿದೆ. ನಂತರ ನವಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ. ಇದು ಈ ದಿನ ರಾತ್ರಿ 8:31 ಇರಲಿದೆ. ನಂತರ ರೇವತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 11:58 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಆಯುಷ್ಮಾನ್ ಯೋಗ. ಇದು ಈ ದಿನ ಪ್ರಾತಃ ಕಾಲ 5:23 ಇರಲಿದೆ. ನಂತರ ಸೌಭಾಗ್ಯ ಯೋಗ ಆರಂಭ ಆಗುತ್ತೆ. ಇನ್ನು ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಹಾಗೆ ಸೂರ್ಯ ಇರುವಂಥ ರಾಶಿ ಈ ದಿನ ಮಿಥುನದಲ್ಲಿ, ಚಂದ್ರ ಇರುವಂಥ ರಾಶಿ ಮೀನದಲ್ಲಿ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:01 ಅಪರಾಹ್ನ 3:37 ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:12 ಬೆಳಿಗ್ಗೆ 10:48 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 5:59 ಬೆಳಿಗ್ಗೆ 7:36 ಯಮಗಂಡ ಕಾಲದ ಸಮಯ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:02 ಬೆಳಿಗ್ಗೆ 10:58 ಹಾಗೆ ಅಪರಾಹ್ನ 3:37 ಅಪರಾಹ್ನ 4:33 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ಅದರಿಂದ ಬರುವಂತಹ ಫಲಿತಾಂಶಗಳೇನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:54 ಮಧ್ಯಾಹ್ನ 12:50 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 6:41 ರಾತ್ರಿ 8:12 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:46. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು ಅಂತ ಹೇಳಿದ್ರೆ ಧರ್ಮಕ್ಕೆ, ಜ್ಞಾನಕ್ಕೆ, ನ್ಯಾಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ ಕಾರಕನಾಗಿರುವಂಥವನು. ಹಾಗೆ ಭಾಗ್ಯೋದಯ ಆಗಲಿ, ಪಾಂಡಿತ್ಯ ಆಗಲಿ, ಧನಪ್ರಾಪ್ತಿ, ಪುತ್ರಪ್ರಾಪ್ತಿ ಇದೆಲ್ಲದಕ್ಕೂ ಕೂಡ ಗುರು ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನದ ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ಗುರುವಿನ ಅನುಗ್ರಹ ಇರುತ್ತೆ. ಹಾಗಾಗಿನೇ ಎಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬ ಯಶಸ್ವಿಯಾಗಿ ನೆರವೇರುತ್ತೆ. ಅದರಲ್ಲೂ ಈ ದಿನ ಇರುವಂತಹ ಗುರು ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಉತ್ತಮವಾದಂತಹ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ಜ್ಞಾನದ ಅವಧಿಯಲ್ಲಿ ರಾಹುಕಾಲ ಇರುತ್ತೆ. ಇದನ್ನು ಸ್ವಲ್ಪ ನೋಡಿಕೊಂಡು ನೀವು ಅನುಸರಣೆ ಮಾಡಬೇಕಾಗತ್ತೆ.
ಹಾಗಾಗಿ ಗುರುಹೋರ ಇರುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 53 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 57 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 28 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 37 ನಿಮಿಷದಿಂದ ರಾತ್ರಿ 9 ಗಂಟೆ 32 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂತಹ ಶನಿ ಹೋರ ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಬಹಳ ವೇಗವಾಗಿ ಜರುಗಲ್ಲ, ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಹಾಗಾಗಿ ಯಾವುದೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗಾಗಿ ಶನಿ ಹೋರ ಇರುವಂತಹ ಸಮಯ ಈ ದಿನ ಪ್ರಾತಃ ಕಾಲ 4 ಗಂಟೆ 57 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 53 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 12 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 23 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 41 ನಿಮಿಷದಿಂದ ರಾತ್ರಿ 8 ಗಂಟೆ 37 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂತಹ ಬುಧ ಹೋರ ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅಲ್ಲಿ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ಈ ವ್ಯವಹಾರ ನಡೆಸುವಂಥವ್ರು, ರಿಯಲ್ ಎಸ್ಟೇಟ್ನಲ್ಲಿ ಇರುವಂಥವ್ರು, ಲೇವಾದೇವಿ ವ್ಯವಹಾರ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಯಾವುದೇ ದಾಖಲೆ ಪತ್ರಗಳನ್ನು ಸಹಿ ಮಾಡುವಂತಹ ವಿಚಾರ, ಆರ್ಬಿಟ್ರೇಷನ್ ಆಗಲಿ, ಮೀಡಿಯೇಷನ್ ಆಗಲಿ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳು, ಯಾವುದೇ ರೀತಿಯ MOU ಇರಲಿ, ಅಗ್ರಿಮೆಂಟ್ ಇರಲಿ ಇತ್ಯಾದಿಗಳನ್ನು ಮಾಡಿಕೊಳ್ಳಿಕ್ಕೆ ಈ ದಿನ ಇರುವಂತಹ ಬುಧ ಹೋರ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಇದನ್ನು ಸ್ವಲ್ಪ ನೋಡಿಕೊಂಡು ಮುಂದುವರಿಯಬೇಕಾಗುತ್ತೆ. ಹಾಗಾಗಿ ಬುಧ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 15 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 41 ನಿಮಿಷದಿಂದ ಸಂಜೆ 6 ಗಂಟೆ 45 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 19 ನಿಮಿಷದಿಂದ ರಾತ್ರಿ 1 ಗಂಟೆ 15 ನಿಮಿಷದವರೆಗೆ ಬುಧ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ತುಂಬ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಿಕ್ಕೆ, ಪ್ರಯಾಣವನ್ನು ಮಾಡಲಿಕ್ಕೆ ಈ ದಿನ ರವಿ ಹೋರ ತುಂಬ ಸೂಕ್ತವಾಗಿದೆ. ಹಾಗೆ ನೀವು ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಮನೆಯಲ್ಲಿರುವಂಥ ಹಿರಿಯರನ್ನು ಭೇಟಿ ಮಾಡಬೇಕು. ಇದಕ್ಕೂ ಕೂಡ ನೀವು ಈ ದಿನ ಇರುವಂಥ ರವಿ ಹೋರವನ್ನು ಅನುಸರಣೆ ಮಾಡ್ಬೋದು, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಾಗಲಿ, ಇನ್ನು ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ, ಇದನ್ನೆಲ್ಲ ಈ ದಿನ ಇರುವಂತಹ ರವಿ ಹೋರಾದಲ್ಲಿ ಮಾಡ್ಬೋದು, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ರವಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 6 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 32 ನಿಮಿಷದಿಂದ ಅಪರಾಹ್ನ 4 ಗಂಟೆ 37 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 28 ನಿಮಿಷದಿಂದ ರಾತ್ರಿ 11 ಗಂಟೆ 23 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂತಹ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ, ಇದು ಕೂಡ ಫೇವರಬಲ್ ಆಗಿದೆ. ಅದರಲ್ಲೂ ಮನೆಯಲ್ಲಿ ನಡೀತಾ ಇರುವಂತಹ ಶುಭ ಕಾರ್ಯಗಳ ಬಗ್ಗೆ ಪೂರ್ವ ಸಿದ್ಧತೆ ಆಗಲಿ, ವಿವಾಹಕ್ಕೆ ಸಂಬಂಧಪಟ್ಟಂತಹ ಪೂರ್ವ ಸಿದ್ಧತೆಗಳನ್ನಾಗಲಿ ನೀವು ಈ ದಿನ ಇರುವಂತಹ ಶುಕ್ರ ಹೋರದಲ್ಲಿ ಮಾಡಬಹುದು, ಒಳ್ಳೆಯ ಫಲ ಸಿಕ್ಕತ್ತೆ. ಅದೇ ರೀತಿ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ನಿಮ್ಮ ವ್ಯವಹಾರದಲ್ಲಿ ತುಂಬ ಅನುಕೂಲತೆಗಳು ಇರುತ್ತೆ, ಲಾಭ ಇರುತ್ತೆ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 10 ನಿಮಿಷದವರೆಗೆ, ಹಾಗೆ ಅಪರಾಹ್ನ 4 ಗಂಟೆ 37 ನಿಮಿಷದಿಂದ ಸಂಜೆ 5 ಗಂಟೆ 41 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 23 ನಿಮಿಷದಿಂದ ರಾತ್ರಿ 12 ಗಂಟೆ 19 ನಿಮಿಷದವರೆಗೆ ಶುಕ್ರ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು, ಒಳ್ಳೆಯ ಹೊರ ಯಾವುದು, ಇದನ್ನು ತಿಳ್ಕೊಂಡ್ರೆ ಸಾಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಪ್ರತಿನಿತ್ಯ ನಾವು ಒಂದಲ್ಲ ಒಂದು ರೀತಿಯಲ್ಲಿ ದೇವರನ್ನು ಸ್ಮರಣೆ ಮಾಡ್ತೇವೆ, ಆರಾಧನೆ ಮಾಡ್ತೇವೆ, ಪೂಜೆ ಮಾಡ್ತೇವೆ, ಹಾಗೆ ನಮ್ಮ ಕೈಲಾದ ಸೇವೆಯನ್ನು ಕೂಡ ಮಾಡ್ತಾ ಇರ್ತೇವೆ. ಆದರೆ ದೇವರನ್ನು ಆರಾಧನೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಕೆಲವೊಂದು ನೀತಿ ನಿಯಮಗಳನ್ನು ಅನುಸರಣೆ ಮಾಡಬೇಕಾಗತ್ತೆ. ಆದರೆ ಕೆಲವರು ಹೇಳ್ತಾರೆ, ಎಷ್ಟೋ ದೇವರ ಪೂಜೆಯನ್ನು ಮಾಡಿದ್ದೇನೆ, ವ್ರತವನ್ನು ಮಾಡಿದ್ದೇನೆ, ಆದರೂ ಕೂಡ ನನಗೆ ದೇವರು ಒಲಿದಿಲ್ಲ, ನಾನು ಬೇಡಿದ್ದನ್ನು ಭಗವಂತ ದಯಪಾಲಿಸಲಿಲ್ಲ ಅನ್ನುವಂಥ ಒಂದು ದೂರನ್ನು ಯಾವಾಗಲೂ ಹೇಳ್ತಾ ಇರ್ತಾರೆ. ಇದು ಅವರ ಕೊರಗು. ಆದರೆ ನಾವು ದೇವರ ಪೂಜಾ ಸಂದರ್ಭದಲ್ಲಿ ಕೆಲವೊಂದು ನೀತಿ ನಿಯಮಗಳನ್ನು, ವಿಧಿವಿಧಾನಗಳನ್ನು ಅನುಸರಣೆ ಮಾಡಬೇಕಾಗತ್ತೆ.
ನಾವು ಮಾಡುವಂಥ ಪೂಜೆಯಲ್ಲಿ ಎಲ್ಲೋ ಒಂದು ಕಡೆ ಲೋಪ ಆಗಿರೋದ್ರಿಂದಲೇ ನಮಗೆ ಆ ಪೂಜಾ ಫಲ ಲಭಿಸಿರಲ್ಲ. ಹಾಗಾಗಿ ನಾವು ನಿತ್ಯ ಪೂಜೆ ಮಾಡುವಂಥ ಸಂದರ್ಭದಲ್ಲಿ, ವ್ರತಾದಿಗಳನ್ನು ಅನುಸರಣೆ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ನಿಯಮಗಳನ್ನು ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಈ ನಿಯಮಗಳನ್ನು ಅನುಸರಣೆ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಕಡಿಮೆ ಸಮಯದಲ್ಲೇ ಉತ್ತಮ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥ ನಂಬಿಕೆ ಇದೆ. ಹಲವಾರು ಧರ್ಮಶಾಸ್ತ್ರಗಳು ಹೇಳುವಂಥದ್ದು ಕೂಡ ಇದೇ ಒಂದು ವಿಚಾರವನ್ನು. ಹಾಗೆ ಪ್ರತಿಯೊಂದು ಶುಭ ಸಂದರ್ಭದಲ್ಲೂ ಕೂಡ ಪಂಚದೇವರನ್ನು ಪ್ರಾರ್ಥನೆ ಮಾಡುವಂಥದ್ದು ಬಹಳ ಮುಖ್ಯ. ಸೂರ್ಯ, ಗಣಪತಿ, ದುರ್ಗಾ, ಶಿವ ಮತ್ತು ವಿಷ್ಣು ಇವರನ್ನು ಪಂಚಾಯತನ ಅಂತ ಹೇಳ್ತಾರೆ. ಈ ಪಂಚದೇವರು ಅಂತಲೇ ಕರೆಯುವಂಥದ್ದು. ಇವರನ್ನು ಸ್ಮರಣೆ ಮಾಡಿ ಪೂಜೆ ಮಾಡಿ ನಮ್ಮ ಶುಭ ಕಾರ್ಯಗಳನ್ನು ಆರಂಭ ಮಾಡಬೇಕು ಅನ್ನುವಂಥದ್ದು. ಆದರೆ ಇವುಗಳನ್ನು ನಾವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ, ಹಾಗೆ ದೈನಂದಿನ ಪ್ರಾರ್ಥನೆಯಲ್ಲಿ ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೂ ನಮಗೆ ಸಹಾಯ ಆಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ನಿಯಮವನ್ನು ಸರಿಯಾಗಿ ಪಾಲನೆ ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ಸಂಪತ್ತು ಲಭಿಸುತ್ತೆ, ಆರೋಗ್ಯ ಪ್ರಾಪ್ತಿಯಾಗುತ್ತೆ, ಹಾಗೆ ಸಂತೋಷ ಯಾವಾಗಲೂ ಕೂಡ ನಿಮ್ಮ ಸುತ್ತಲೂ ಇದ್ದೇ ಇರುತ್ತೆ ಅನ್ನುವಂಥದ್ದನ್ನು ನಾವು ಕಂಡುಕೊಳ್ಬೇಕು. ಹಾಗಾಗಿ ನಿತ್ಯ ದೇವರ ಪೂಜೆಯಲ್ಲಿ ಅನುಸರಣೆ ಮಾಡಬೇಕಾಗಿರುವಂಥ ಕೆಲವು ನಿಯಮಗಳು ಅಂತ ಹೇಳಿದ್ರೆ, ಗಣಪತಿ, ಶಿವ ಮತ್ತು ಭೈರವ ಇವರಿಗೆ ತುಳಸಿ ಪತ್ರೆಗಳನ್ನು ಅರ್ಪಿಸಬಾರ್ದು, ತುಳಸಿಯಿಂದ ಪೂಜೆ ಮಾಡಬಾರ್ದು. ತುಳಸಿಯ ಹಾರವನ್ನು ಗಣೇಶ, ಶಿವ ಮತ್ತು ಭೈರವನಿಗೆ ಅರ್ಪಿಸಬಾರ್ದು. ಇನ್ನು ದುರ್ಗಾದೇವಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಬಾರ್ದು. ಇದನ್ನು ಗಣೇಶನಿಗೆ ವಿಶೇಷವಾಗಿ ಅರ್ಪಣೆ ಮಾಡಿ ಇಷ್ಟಾರ್ಥಗಳನ್ನು ನೆರವೇರಿಸು ಅಂತ ಹೇಳಿ ಕೇಳಿಕೊಂಡ್ರೆ ಗಣಪತಿ ಶೀಘ್ರವಾಗಿ ಪ್ರಸನ್ನನಾಗ್ತಾನೆ. ಇನ್ನು ಸೂರ್ಯದೇವರಿಗೆ ದೈವಿಕ ಶಂಖದಿಂದ ನೀರನ್ನು ನೀಡಬಾರ್ದು, ಅಂದರೆ ಅರ್ಘ್ಯವನ್ನು ಕೊಡಬಾರ್ದು. ಹಾಗೆ ಸ್ನಾನ ಮಾಡದೆ ಎಂದಿಗೂ ಕೂಡ ತುಳಸಿಯ ದಳಗಳನ್ನು ಕೀಳಬಾರ್ದು. ಸ್ನಾನ ಮಾಡದೆ ಆ ತುಳಸಿಯನ್ನೇನಾದರೂ ನೀವು ಗಿಡದಿಂದ ಕಿತ್ತರೆ ಭಗವಂತ ನೀವು ಅರ್ಪಿಸುವಂತಹ ತುಳಸಿಯ ದಳಗಳನ್ನು ಸ್ವೀಕರಿಸಲ್ಲ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ತುಳಸಿಯ ದಳವನ್ನು ಅಥವಾ ತುಳಸಿಯ ಎಲೆಗಳನ್ನು ಕೀಳೋದಕ್ಕೆ ಮೊದಲು ಸ್ನಾನವನ್ನು ಮಾಡಿ ಶುದ್ಧವಾಗಿ ಇರಬೇಕು. ಇನ್ನು ನಾವು ನಿತ್ಯ ಪೂಜೆ ಮಾಡುವಂಥ ತುಳಸಿಯ ಕಟ್ಟೆ ಏನಿದೆ ಅದರಿಂದ ಪೂಜೆಗೆ ದಳಗಳನ್ನು ಕೀಳಬಾರ್ದು. ಅದಕ್ಕೆ ಆಗಿನೇ ಒಂದು ಪ್ರತ್ಯೇಕವಾಗಿ ತುಳಸಿಯನ್ನು ಬೆಳೆಸಿರಬೇಕು. ಇನ್ನು ಪ್ರತಿ ದಿನಕ್ಕೆ 5 ಬಾರಿ ಪ್ರಾರ್ಥನೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಪುರಾಣ ತಿಳಿಸುತ್ತೆ. ಇದನ್ನು ಯಾವ ಕುಟುಂಬ ಅನುಸರಣೆ ಮಾಡ್ತಾ ಇದೆ ಆ ಕುಟುಂಬದಲ್ಲಿ ಎಂದಿಗೂ ಕೂಡ ಆರ್ಥಿಕ ಸಮಸ್ಯೆಗಳು ಬರಲ್ಲ, ಆರೋಗ್ಯದ ಸಮಸ್ಯೆಗಳು ಬರಲ್ಲ ಅನ್ನುವಂಥ ನಂಬಿಕೆ ಇದೆ. ಬೆಳಿಗ್ಗೆ 5ರಿಂದ 6 ಗಂಟೆಯವರೆಗೆ ಬ್ರಹ್ಮಪೂಜೆ ಮತ್ತು ಆರತಿಯನ್ನು ಮಾಡುವಂಥದ್ದು, ಮತ್ತು ಬೆಳಿಗ್ಗೆ 9ರಿಂದ 10 ಗಂಟೆಯವರೆಗೆ ಮತ್ತೆ ಪೂಜೆ ಮಾಡಿ ನಂತರ ಮಧ್ಯಾಹ್ನದ ಪೂಜೆ, ಇದಾದ ಬಳಿಕ ದೇವರಿಗೆ ಬಿಡುವನ್ನು ಕೊಟ್ಟು ಸಂಜೆ 4ರಿಂದ 5 ಗಂಟೆಗೆ ಮತ್ತೊಮ್ಮೆ ಪೂಜೆ, ಹಾಗೆ ರಾತ್ರಿ 8ರಿಂದ 9 ಗಂಟೆಗೆ ಶಯನ ಪೂಜೆಯನ್ನು ಮಾಡಬೇಕು. ಇನ್ನು ಗಂಗಾ ಜಲವನ್ನು ಯಾವುದೇ ಒಂದು ಅಲ್ಯೂಮಿನಿಯಂ ಪಾತ್ರೆಯಲ್ಲಾಗಲಿ, ಕಬ್ಬಿಣದ ಪಾತ್ರೆಯಲ್ಲಾಗಲಿ ಅಥವಾ ಪ್ಲಾಸ್ಟಿಕ್ನ ಪಾತ್ರೆಯಲ್ಲಾಗಲಿ ಇಡಬಾರ್ದು. ಈ ಗಂಗಾ ಜಲವನ್ನು ವಿಶೇಷವಾಗಿ ತಾಮ್ರದ ಪಾತ್ರೆಯಲ್ಲಿ ಮಾತ್ರ ಇಡಬೇಕು, ಇಲ್ಲ ಬೆಳ್ಳಿಯ ಪಾತ್ರೆಯಲ್ಲಿ ಇಡಬಹುದು. ಇನ್ನು ಮಹಿಳೆಯರಾಗಲಿ ಪುರುಷರಾಗಲಿ ಯಾವುದೇ ಒಂದು ವಿಚಿತ್ರ ಸಂದರ್ಭಗಳಲ್ಲಿ ದೈವಿಕ ಶಂಖವನ್ನು ಊದಬಾರ್ದು. ಹಾಗೆ ಮಾಡಿದ್ರೆ ಲಕ್ಷ್ಮಿ ಮನೆಯಿಂದ ನಿರ್ಗಮಿಸ್ತಾಳೆ ಅನ್ನುವಂಥ ಉಲ್ಲೇಖ ಇದೆ. ಇನ್ನು ನಾವು ಪೂಜೆಗೆ ಇಟ್ಟಿರುವಂತಹ ವಿಗ್ರಹಗಳಿದೆ, ಅದು ದೇವರ ವಿಗ್ರಹ ಇರ್ಬೋದು, ದೇವತೆಗಳ ವಿಗ್ರಹ ಇರ್ಬೋದು, ಅದರ ಕಡೆಗೆ ಎಂದಿಗೂ ಕೂಡ ನಿಮ್ಮ ಬೆನ್ನನ್ನು ತೋರಿಸಬಾರ್ದು. ಹಾಗೆ ಪೂಜಾ ಗೃಹದ ಹೊಸ್ತಿಲನ್ನು ತುಳಿದು ಮಂದಿರಕ್ಕೆ ಪ್ರವೇಶ ಮಾಡಬಾರ್ದು. ಹಾಗೆ ಪೂಜಾ ಮಂದಿರವನ್ನು ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಬಲಗಾಲನ್ನು ಇಟ್ಟು ಪ್ರವೇಶ ಮಾಡಬೇಕು. ಇನ್ನು ಕೇತಕಿ ಪುಷ್ಪವನ್ನು ಶಿವನಿಗೆ ಯಾವ ಕಾರಣಕ್ಕೂ ಕೂಡ ಅರ್ಪಿಸಬಾರದು. ಯಾವುದೇ ಆಶಯವನ್ನು ಈಡೇರಿಸಿಕೊಳ್ಬೇಕಿದ್ರೆ ನೀವು ಯಾವುದೇ ದೇವರನ್ನು ಬೇಡಿಕೊಳ್ಳುವಾಗ ಯಾವಾಗಲೂ ಕೂಡ ಭಗವಂತನ ಪಾದದಿಂದ ದರ್ಶನ ಮಾಡಿ ಪ್ರದಕ್ಷಿಣೆಯನ್ನು ಮಾಡಿ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಇನ್ನು ದಾನ ಮಾಡುವಂತಹ ಸಂದರ್ಭದಲ್ಲಿ ಒಂದು ಕೆಟ್ಟ ಅಭ್ಯಾಸ ಅದನ್ನು ನಿಲ್ಲಿಸುವಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕು. ಹಾಗಾಗಿ ಇಂತಹ ಕೆಟ್ಟ ಅಭ್ಯಾಸಗಳು ಹವ್ಯಾಸಗಳಿದ್ರೆ ನಮ್ಮಲ್ಲಿ ಒಂದು ನೆಗೆಟಿವ್ ಎನರ್ಜಿಯನ್ನು ತರ್ತಾ ಇರುತ್ತೆ. ಅದು ಎಷ್ಟು ಬೇಗ ನಾಶ ಆಗುತ್ತೋ ಅಷ್ಟು ಬೇಗ ನಿಮ್ಮ ಆಸೆ ಈಡೇರುತ್ತೆ ಅನ್ನುವಂಥದ್ದಿದೆ. ಹಾಗಾಗಿ ಪ್ರತಿ ದಾನವನ್ನು ಮಾಡುವಂತಹ ಸಂದರ್ಭ, ಪ್ರತಿ ವ್ರತವನ್ನು ಮಾಡುವಂತಹ ಸಂದರ್ಭದಲ್ಲಿ ನಮ್ಮಲ್ಲಿರುವಂಥ ಒಂದು ಕೆಟ್ಟ ಗುಣವನ್ನು ನಾವು ಬಿಡುವಂಥ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು. ಈಗ ಕಾಶಿಗೆ ಹೋದಾಗ ಒಂದು ಪಲ್ಯಕಾಯಿಯನ್ನು
ಅಂದರೆ ಒಂದು ತರಕಾರಿಯನ್ನು, ಹಾಗೆ ಒಂದು ಹಣ್ಣನ್ನು ಹೇಗೆ ಬಿಡ್ತಾರೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಅದೇ ರೀತಿ ಇಲ್ಲೂ ಕೂಡ ನಮ್ಮ ಕೆಟ್ಟತನವನ್ನು ಒಂದೊಂದಾಗಿ ಬಿಡಬೇಕಾಗತ್ತೆ. ಇನ್ನು ಲಕ್ಷ್ಮೀ ದೇವಿಯ ಪೂಜೆಗೆ ವಿಶೇಷವಾಗಿ ಕಮಲದ ಹೂವನ್ನು ಅಂದರೆ ತಾವರೆ ಹೂವನ್ನು ಅರ್ಪಿಸಬೇಕು. ಇದು ತುಂಬ ಶ್ರೇಷ್ಠ. ಇನ್ನು ಈ ಕಮಲದ ಹೂವಿಗೆ 5 ದಿನಗಳವರೆಗೆ ನೀರನ್ನು ಸಿಂಪಡಣೆ ಮಾಡ್ತಾ ಮತ್ತೆ ಮತ್ತೆ ಅದನ್ನು ಅರ್ಪಿಸಬಹುದು. ಅದು ನಿರ್ಮಾಲ್ಯ ಅಂತ ಅನ್ನಿಸ್ಕೊಳ್ಳಲ್ಲ 5 ದಿನದವರೆಗೆ. ಇನ್ನು ಬಿಲ್ವಪತ್ರೆ ಶಿವನಿಗೆ ತುಂಬ ಪ್ರಿಯವಾಗಿರುವಂಥದ್ದು. ಹಾಗಾಗಿ ತಿಂಗಳವರೆಗೆ ಈ ಬಿಲ್ವಪತ್ರೆಯಾಗಲಿ ಅಥವಾ ಬಿಲ್ವದ ಹಣ್ಣಾಗಲಿ ಹಳಸಲ್ಲ. ಹಾಗಾಗಿ ನೀರನ್ನು ಸಿಂಪಡಿಸಿದ ನಂತರ ಅದನ್ನು ಮತ್ತೆ ಶಿವಲಿಂಗಕ್ಕೆ ಅರ್ಪಿಸಬಹುದು. ಇನ್ನು ತುಳಸಿ ಎಲೆಗಳನ್ನು ಕೂಡ 11 ದಿನಗಳವರೆಗೆ ನೀರನ್ನು ಸಿಂಪಡಿಸ್ತಾ ಇಟ್ಕೊಂಡು ಅದನ್ನು ಕೂಡ ಅರ್ಪಿಸ್ತಾ ಇರ್ಬೋದು. ಹಾಗಾಗಿ 11 ದಿನಗಳವರೆಗೆ ತುಳಸಿ ಹಾಳಾಗಲ್ಲ ಅನ್ನುವಂಥದ್ದಿದೆ. ಇನ್ನು ಕೆಲವರು ಪೂಜೆಗೆ ಹೂವನ್ನು ಎಡಗೈಲಿ ಇಟ್ಟುಕೊಂಡು ಬಲಗೈಯಲ್ಲಿ ಪೂಜೆ ಮಾಡುವಂಥದ್ದಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಹೂವನ್ನು ಕೈಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡಬಾರ್ದು. ಅದನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡೇ ಪೂಜೆಯನ್ನು ಮಾಡಬೇಕು. ಹಾಗೆ ತಾಮ್ರದ ಪಾತ್ರೆಗಳಲ್ಲಿ ಗಂಧವನ್ನು ಇಟ್ಕೊಳ್ಬಾರ್ದು. ಒಂದು ದೀಪದ ಸಹಾಯದಿಂದ ಮತ್ತೊಂದು ದೀಪವನ್ನು ಬೆಳಗಿಸಬಾರ್ದು. ಹಾಗೆ ಬೇರೆಯವರು ಹಚ್ಚಿರುವಂತಹ ದೀಪದಿಂದ ನಾವು ದೀಪವನ್ನು ಹಚ್ಚಬಾರ್ದು. ಹಾಗೆ ಈ ಒಂದು ದೀಪದಿಂದ ಮತ್ತೊಂದು ದೀಪವನ್ನು ಬೆಳಗಿಸಿದ್ರೆ ಅನಾರೋಗ್ಯಕ್ಕೆ ಒಳಗಾಗ್ತಾರೆ ಅನ್ನುವಂಥದ್ದನ್ನ ಶಾಸ್ತ್ರ ತಿಳಿಸತ್ತೆ. ಇನ್ನು ಬುಧವಾರ ಮತ್ತೆ ಭಾನುವಾರ ಅರಳಿ ಮರಕ್ಕೆ ನೀರನ್ನು ಹಾಕಬಾರ್ದು. ಆದರೆ ಶನಿವಾರದ ದಿನ ಈ ಅಶ್ವತ್ಥ ವೃಕ್ಷಕ್ಕೆ ನೀರನ್ನು ಹಾಕಿ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿ ಪ್ರದಕ್ಷಿಣೆಯನ್ನು ಮಾಡಿದ್ರೆ ಲಕ್ಷ್ಮಿ ಒಲಿತಾಳೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಇನ್ನು ಪೂರ್ವ ದಿಕ್ಕಿಗೆ ಅಥವಾ ಉತ್ತರದ ದಿಕ್ಕಿಗೆ ಮುಖ ಮಾಡಿ ಪೂಜೆಯನ್ನು ಯಾವಾಗಲೂ ಕೂಡ ಮಾಡಬೇಕು. ಆದರೆ ದಕ್ಷಿಣ ದಿಕ್ಕಿಗೆ ಅಥವಾ ಪಶ್ಚಿಮದ ದಿಕ್ಕಿಗೆ ಮುಖ ಮಾಡಿ ಪೂಜೆಯನ್ನು ಮಾಡಬಾರ್ದು. ಇನ್ನು ದೇವರ ಪ್ರಾರ್ಥನೆಯನ್ನು ಮಾಡಲಿಕ್ಕೆ, ದೇವರ ಪೂಜೆಯನ್ನು ಮಾಡಲಿಕ್ಕೆ ನಾವು ಒಂದು ಚಾಪೆಯನ್ನು, ಹಲಗೆಯನ್ನು, ಒಂದು ಮಣೆಯನ್ನು ಏನಾದರೂ ಒಂದನ್ನು ಆಸನದ ರೂಪದಲ್ಲಿ ಇಟ್ಟುಕೊಂಡೇ ಪೂಜೆಯನ್ನು ಮಾಡಬೇಕು. ಬರೀ ನೆಲದ ಮೇಲೆ ಕೂತು ಪೂಜೆಯನ್ನು ಮಾಡಬಾರ್ದು. ಇನ್ನು ನಿಂತು ಪೂಜೆಯನ್ನು ಮಾಡಬಾರ್ದು. ಹಾಗಾಗಿ ಕುಳಿತೇ ದೇವರ ಪೂಜೆಯನ್ನು ಮಾಡಿ ದೀಪವನ್ನು ಬೆಳಗಿಸ್ಬೇಕು. ತುಪ್ಪದ ದೀಪಗಳನ್ನು ಹಚ್ಚಿಟ್ರೆ ತುಂಬ ಶ್ರೇಷ್ಠ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಇನ್ನು ದೇವರಿಗೆ ಪ್ರದಕ್ಷಿಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ 3 ಸುತ್ತು ಪ್ರದಕ್ಷಿಣೆಯನ್ನು ಮಾಡಬೇಕು. ನಾವು ಎಲ್ಲಿ ನಿಂತಿದ್ದೇವೆ ಅಲ್ಲಿಯೇ ಪ್ರದಕ್ಷಿಣೆಯನ್ನು ಮಾಡಬೇಕು. ಪುರುಷರಾದರೆ ದೀರ್ಘದಂಡ ಪ್ರಣಾಮವನ್ನು ಮಾಡಬೇಕು. ಅಂದರೆ ಇಡೀ ದೇಹವನ್ನೇ ನೆಲಕ್ಕೆ ತಾಗಿಸಿ ನಮಸ್ಕರಿಸಬೇಕು. ಆದರೆ ಹೆಂಗಸರು ದೀರ್ಘದಂಡ ಪ್ರಣಾಮವನ್ನು ಮಾಡುವಂತಿಲ್ಲ. ಹಾಗೆ ಭಾನುವಾರದ ದಿನ, ಇನ್ನು ಚಂದ್ರ ಮಾಸದ 11ನೆಯ ದಿನ, ಈ ಚಂದ್ರ ಮಾಸದ 12ನೆಯ ದಿನ ಮತ್ತೆ ಸಂಕ್ರಾಂತಿಯ ದಿನಗಳಂದು ತುಳಸಿ ಪತ್ರೆಗಳನ್ನು ಗಿಡದಿಂದ ಕೀಳಬಾರದು. ಹಾಗೆ ಈ ಪತ್ರೆಯನ್ನು ಕೀಳುವ ಮೊದಲು ತುಳಸಿ ಗಿಡಕ್ಕೆ ಸ್ವಲ್ಪ ನೀರನ್ನು ಹಾಕಿ ತುಳಸಿಯನ್ನ ಪ್ರಾರ್ಥನೆ ಮಾಡ್ತಾ ತುಳಸಿಯ ದಳಗಳನ್ನು ಗಿಡದಿಂದ ಕೀಳಬೇಕು. ಇನ್ನು ದೇವರ ಪೂಜಾ ಸಂದರ್ಭದಲ್ಲಿ ನಾವು ಶಾಂತತೆಯನ್ನು ಕಾಪಾಡಬೇಕು. ಅನ್ಯ ವಿಚಾರಗಳನ್ನು ಅಲ್ಲಿ ಮಾತಾಡಬಾರದು ಅನ್ನುವಂಥದ್ದು. ಜೊತೆಗೆ ದೇವರಿಗೆ ಆರತಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ದೇವರ ಪಾದಗಳಿಗೆ 4 ಸುತ್ತು ಆರತಿಯನ್ನು ಮಾಡಬೇಕು. ಇನ್ನು ನಾಭಿಗೆ 2 ಸುತ್ತು ಆರತಿಯನ್ನು ಮಾಡಬೇಕು. ಇನ್ನು ಮುಖಕ್ಕೆ 1 ಬಾರಿ ಅಥವಾ 3 ಬಾರಿ ಆರತಿಯನ್ನು ಮಾಡಬೇಕು. ಕನಿಷ್ಠ 7 ಬಾರಿ ಈ ಆರತಿಯನ್ನು ಮಾಡಿ ನಂತರ ಅದನ್ನು ಸ್ವೀಕರಿಸಬೇಕು. ಇಲ್ಲಿ ತುಪ್ಪದ ಬತ್ತಿಯ ಆರತಿಗಳಾದರೆ ಅತ್ಯಂತ ಶ್ರೇಷ್ಠ ಅನ್ನುವಂಥದ್ದು ಇದೆ. ಇನ್ನು ಪೂಜಾ ಸ್ಥಳದಲ್ಲಿ ಮುಷ್ಟಿಯ ಒಳಗೆ ಇರುವಷ್ಟು ಅಳತೆಯ ವಿಗ್ರಹಗಳನ್ನು ಮಾತ್ರ ಇಟ್ಕೊಂಡಿರಬೇಕು. ಇಲ್ಲ ಅಂತ ಹೇಳಿದ್ರೆ 1, 3, 5, 7, 9 ಮತ್ತೆ 11 ಇಂಚುಗಳಷ್ಟು ಇರುವಂತಹ ವಿಗ್ರಹಗಳನ್ನ ಇಟ್ಕೊಳ್ಬಹುದು. ಇದಕ್ಕಿಂತ ದೊಡ್ಡದಾದಂಥ ವಿಗ್ರಹಗಳನ್ನ ನಾವು ಮನೆಯಲ್ಲಿ ಇಟ್ಟರೆ ಅದಕ್ಕೆ ನಿತ್ಯ ಪೂಜೆಯನ್ನು ಮಾಡಬೇಕು. ನಿತ್ಯ ನೈವೇದ್ಯವನ್ನ, ಮಹಾನೈವೇದ್ಯವನ್ನ ಇಟ್ಟು ಪೂಜೆ ಮಾಡಬೇಕಾಗತ್ತೆ. ಹಾಗೆ ಗಣೇಶ ಆಗಲಿ, ಸರಸ್ವತಿ ಆಗಲಿ ಅಥವಾ ಈ ಲಕ್ಷ್ಮಿಯ ವಿಗ್ರಹಗಳಾಗಲಿ ನಿಂತಿರುವ ರೂಪದಲ್ಲಿ ಇರಬಾರ್ದು. ಅಂಥದ್ದನ್ನು ಮನೆಯಲ್ಲಿ ಇಟ್ಕೊಳ್ಬಾರ್ದು. ಯಾವಾಗಲೂ ಕೂಡ ಈ ಗಣೇಶ, ಸರಸ್ವತಿ ಮತ್ತು ಲಕ್ಷ್ಮಿ ಕುಳಿತಿರುವ ಭಂಗಿಯಲ್ಲೇ ಇರಬೇಕು. ಆಗ ಆ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಿರ್ತಾರೆ ಅನ್ನುವಂಥ ಒಂದು ನಂಬಿಕೆ ಇರುತ್ತೆ. ಹಾಗೆ ಒಂದೇ ದೇವರ ಕೋಣೆಯಲ್ಲಿ ಒಂದೇ ರೀತಿಯ 3 ವಿಗ್ರಹಗಳನ್ನು ಇಡಬಾರದು. ಹಾಗಾಗಿ ಅಂತಹ 3 ವಿಗ್ರಹಗಳನ್ನು ಯಾವತ್ತೂ ಕೂಡ
ಸ್ಥಾಪನೆ ಮಾಡಬಾರ್ದು. ಜೊತೆಗೆ 2 ಶಿವಲಿಂಗ, 2 ಸಾಲಿಗ್ರಾಮ, 2 ಸೂರ್ಯ ದೇವತೆಯ ವಿಗ್ರಹಗಳು, 2 ಗೋಮತಿ ಚಕ್ರ ಇವುಗಳನ್ನು ಕೂಡ ಇಡಬಾರ್ದು. ಒಂದೊಂದೇ ಸಂಖ್ಯೆಯಲ್ಲಿ ಇರಬೇಕು. ಇನ್ನು ಪೂಜಾ ಸ್ಥಳದಲ್ಲಿ ಪ್ರತಿಷ್ಠಿತ ವಿಗ್ರಹಗಳನ್ನು ಮಾತ್ರ ಇಟ್ಕೊಳ್ಬೇಕು. ಉಡುಗೊರೆ ಕೊಟ್ಟಿರುವಂಥ ಅಥವಾ ಯಾರೋ ಪ್ರೆಸೆಂಟೇಷನ್ ಕೊಟ್ಟಿರುವಂಥ ಫೈಬರಿಂದ ಮಾಡಿರುವಂಥ ವಿಗ್ರಹಗಳು, POP ಇಂದ ಮಾಡಿರುವಂಥ ವಿಗ್ರಹಗಳು, ಮರದ ವಿಗ್ರಹಗಳು ಇಂಥದ್ದನ್ನ ಇಟ್ಕೊಳ್ಬಾರ್ದು. ಇನ್ನು ಯಾವುದೇ ವಿಗ್ರಹ ಭಿನ್ನವಾಗಿದ್ರೆ ಅಥವಾ ಈ ಗಾಜಿನ ವಿಗ್ರಹಗಳೇನಾದರೂ ಒಡೆದು ಹೋಗಿದ್ರೆ ತಕ್ಷಣ ಅದನ್ನು ತೆಗೆದು ಹಾಕಬೇಕು. ಇನ್ನು ಕೆಲವರ ಫೋಟೋಗಳಲ್ಲಿರುವಂಥ ಗಾಜು ಒಡೆದು ಹೋಗಿರುತ್ತೆ, ಅಂಥದ್ದನ್ನು ಕೂಡ ಪೂಜೆಗೆ ಇಡಬಾರ್ದು. ಇದರಿಂದ ಮಾನಸಿಕ ವೇದನೆ ಹೆಚ್ಚಾಗುತ್ತೆ, ಒತ್ತಡಗಳು ಆ ಕುಟುಂಬದಲ್ಲಿ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಗಾಜು ಒಡೆದಿರುವಂಥ ಫೋಟೋವನ್ನಾಗಲಿ ಭಿನ್ನವಾಗಿರುವಂಥ ವಿಗ್ರಹಗಳನ್ನಾಗಲಿ ಮನೆಯ ಪೂಜಾ ಮಂದಿರದಲ್ಲಿ ಇಡಬಾರದು ಪೂಜೆಗೆ. ಇನ್ನು ಶಾಸ್ತ್ರದ ಪ್ರಕಾರ ಈ ರೀತಿ ಭಿನ್ನವಾಗಿರುವಂಥ ವಿಗ್ರಹಗಳು ಮನೆಯಲ್ಲಿದ್ರೆ ಆ ಮನೆಗೆ ದುರಾದೃಷ್ಟ ಬರ್ತಾ ಇದೆ ಅನ್ನುವಂಥ ಸಂಕೇತ ಅನ್ನುವಂಥದ್ದನ್ನ ತಿಳಿಸುತ್ತೆ. ಹಾಗಾಗಿನೇ ಒಡೆದು ಹೋಗಿರುವಂಥ ವಿಗ್ರಹಗಳನ್ನ ವಿಸರ್ಜನೆ ಮಾಡಬೇಕು, ಕೂಡಲೇ ಅದನ್ನ ವಿಲೇವಾರಿ ಮಾಡಿಬಿಡ್ಬೇಕು. ಆದರೆ ಶಿವಲಿಂಗವನ್ನು ಮಾತ್ರ ಯಾವುದೇ ಸ್ಥಿತಿಯಲ್ಲಿದ್ರೂ ಕೂಡ ಅದು ಮುರಿದು ಹೋಗಿದೆ ಅಂತ ಹೇಳಿ ಪರಿಗಣಿಸಲ್ಲ. ಹಾಗಾಗಿ ಅದನ್ನ ಮನೆಯ ಪೂಜಾ ಮಂದಿರದಲ್ಲೇ ಇಟ್ಕೊಳ್ಬಹುದು. ಇನ್ನು ಈ ದೇವರ ಕೋಣೆ ಏನಿದೆ ಅದಕ್ಕೆ ಬಾಗಿಲಿರಬೇಕು, ಇಲ್ಲ ಅಂತ ಹೇಳಿದ್ರೆ ಒಂದು ಪರದೆಯನ್ನಾದರೂ ಹಾಕಿರಬೇಕು. ಯಾವ ಸಮಯದಲ್ಲಿ ಹೊರಗಿನವರು ಮನೆಗೆ ಬಂದಾಗ ಅದನ್ನ ಅಂದ್ರೆ ಆ ದೇವರ ಕೋಣೆಯನ್ನ ವೀಕ್ಷಣೆ ಮಾಡ್ತಾ ಇರಬಾರ್ದು. ಯಾಕೆಂದ್ರೆ ಅವರು ಕಾಲು ತೊಳೆದು ಮನೆಗೆ ಬಂದಿರಲ್ಲ, ಶುದ್ಧ ಮನಸ್ಕರಾಗಿ ಮನೆಗೆ ಬಂದಿರಲ್ಲ. ಅಂತಹ ಸಂದರ್ಭದಲ್ಲಿ ಈ ದೇವರ ದರ್ಶನವನ್ನ ಅವರಿಗೆ ಮಾಡಿಸಬಾರದು. ನೀವು ಕೂಡ ಪದೇ ಪದೇ ದೇವರ ಕೋಣೆಯನ್ನ ತೆಗೆಯುವಂಥದ್ದು ಅಥವಾ ಪರದೆಯನ್ನ ಯಾವಾಗ್ಲೂ ಕೂಡ ತೆರೆದಿಡುವಂಥದ್ದನ್ನ ಮಾಡಬಾರ್ದು. ಇನ್ನು ಹೆತ್ತವರ ಫೋಟೋಗಳನ್ನಾಗ್ಲಿ ಮನೆಯಲ್ಲಿ ಗತಿಸಿದಂತಹವರ ಫೋಟೋಗಳನ್ನಾಗ್ಲಿ ದೇವರ ಮಂದಿರದಲ್ಲಿ ಇಡಬಾರ್ದು, ಪೂಜಾ ಕೋಣೆಯಲ್ಲಿ ಅದನ್ನ ಇಡಬಾರ್ದು. ಹಾಗೆ ಈ ದೇವರ ಫೋಟೋಗಳನ್ನ ವಿಗ್ರಹಗಳನ್ನ ಇಡುವಂತಹ ಒಂದು ನಿಯಮ ಕೂಡ ಇದೆ. ಅಲ್ಲಿ ವಿಷ್ಣು ತತ್ವ ಇರುವಂತಹ ದೇವರ ವಿಗ್ರಹಗಳಾಗ್ಲಿ ಫೋಟೋಗಳಾಗ್ಲಿ ಅದು ಅಗ್ರ ಪಂಕ್ತಿಯಲ್ಲಿ ಇರಬೇಕು, ಅಂದ್ರೆ ಅದು ಬಹಳ ಮೇಲ್ಮಟ್ಟದಲ್ಲಿ ಇರಬೇಕು. ಇನ್ನು ನೀವು ಪ್ರತಿನಿತ್ಯ ಹಚ್ಚುವಂತಹ ದೀಪಗಳು, ದೀಪ ಸ್ತಂಭಗಳು ಬಹಳ ಸ್ವಚ್ಛವಾಗಿರಬೇಕು. ಹಾಗೆ ಸ್ವಚ್ಛವಾದ ಹತ್ತಿಯಿಂದ ಮಾಡಿರುವಂತಹ ಬತ್ತಿಯನ್ನ ಮಾತ್ರ ನೀವು ದೀಪಕ್ಕೆ ಬಳಸಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನಸ್ಸು ಕಲ್ಮಶದಿಂದ ಕೂಡಿರುತ್ತೆ, ಕೆಟ್ಟ ಆಲೋಚನೆಗಳು ಬರ್ತಾ ಇರುತ್ತೆ, ಮನಸ್ಸಿಗೆ ಸಮಾಧಾನ ಇರಲ್ಲ. ಅದೇ ರೀತಿ ನಾವು ಪ್ರದಕ್ಷಿಣೆ ಮಾಡುವಂತಹ ಸಂದರ್ಭದಲ್ಲಿ ವಿಷ್ಣುವಿಗೆ 4 ಸುತ್ತನ್ನ, ಗಣಪತಿಗೆ 3 ಸುತ್ತು, ಸೂರ್ಯನಿಗೆ 7 ಸುತ್ತು, ದುರ್ಗಾಗೆ ಅಂದ್ರೆ ಅಮ್ಮನವರ ದೇವಸ್ಥಾನದಲ್ಲಿ 1 ಸುತ್ತು, ಮತ್ತೆ ಶಿವನಿಗೆ ಅರ್ಧ ಸುತ್ತು ಪ್ರದಕ್ಷಿಣೆಯನ್ನ ಮಾತ್ರ ಮಾಡಿ ನಮಸ್ಕಾರವನ್ನ ಮಾಡಬೇಕು. ಅದರಲ್ಲೂ ನಮಸ್ಕಾರವನ್ನ ಧ್ವಜಸ್ತಂಭದ ಆಚೆಗೆ ಮಾಡಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಧ್ವಜಸ್ತಂಭದ ಒಳಗೆ ನಮಸ್ಕಾರವನ್ನ ಮಾಡಬಾರ್ದು. ಇನ್ನು ಶಿವನ ದೇವಾಲಯದಲ್ಲಿ ಇರುವಂತಹ ನಂದಿ ಮತ್ತೆ ಈ ಶಿವನ ವಿಗ್ರಹ ಇದರ ಮಧ್ಯೆ ಓಡಾಡಬಾರ್ದು. ಈ ನಂದಿಯ ಹಿಂಬದಿಯಿಂದಲೇ ನಾವು ಓಡಾಡಬೇಕು. ಅಲ್ಲಿ ಪ್ರದಕ್ಷಿಣೆಯನ್ನ ಧ್ವಜಸ್ತಂಭದ ಹಿಂದೆನೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಬಂಧುಗಳೇ, ಈ ಪೂಜಾ ವಿಧಿವಿಧಾನಗಳು ಸಾಕಷ್ಟು ಇದೆ. ಅದನ್ನ ಹೇಳ್ತಾ ಹೋದ್ರೆ ಸಮಯವೇ ಸಾಕಾಗಲ್ಲ. ಹಾಗಾಗಿನೇ ಪ್ರಮುಖವಾಗಿರುವಂತಹ ವಿಚಾರಗಳನ್ನ ನೀವು ಆಗಾಗ್ಗೆ ತಿಳ್ಕೊಳ್ತಾ ಇರಬೇಕು. ಇದನ್ನ ನೀವು ಪೂಜಾ ಪದ್ಧತಿಯಲ್ಲಿ ಅನುಸರಣೆ ಮಾಡಿದ್ರೆ ಖಂಡಿತ ನಿಮ್ಮ ಪೂಜಾ ಫಲ ನಿಮ್ಗೆ ಲಭ್ಯವಾಗುತ್ತೆ, ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಈ ಒಂದು ವಿಚಾರವನ್ನ ನೀವು ಈಗಾಗಲೇ ತಿಳ್ಕೊಂಡಿದ್ದೀರಿ, ನಿಮ್ಮ ಹಿರಿಯರು ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ನೀವು ನಿಮ್ಮ ಮುಂದಿನ ಪೀಳಿಗೆಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡಿ. ಇದು ಕೂಡ ನಿಮ್ಗೆ ಒಳ್ಳೆಯ ಫಲವನ್ನ ತಂದುಕೊಡುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 12ನೇ ಮನೆಯಲ್ಲಿ ಚಂದ್ರ. ಇದರಿಂದ ನಿಮಗೆ ಈ ದಿನ ಸ್ವಲ್ಪ ಹಿನ್ನಡೆ ಉಂಟಾಗುವಂತಹ ಸಂದರ್ಭ ಇದೆ. ಕೆಲವು ಕೆಲಸ ಕಾರ್ಯಗಳಲ್ಲಿ ಮಿಶ್ರ ಫಲಗಳನ್ನು ಅನುಭವಿಸುವಂಥದ್ದು ಇರುತ್ತೆ. ಹಾಗೆ ಈ ದಿನ ಉದ್ಯೋಗ ವಲಯದಲ್ಲಿರುವಂಥವ್ರಿಗೆ ಸ್ವಲ್ಪ ನಕಾರಾತ್ಮಕ ಫಲಿತಾಂಶಗಳ ಪಡ್ಕೊಳ್ಳುವಂಥದ್ದು, ಮೇಲಧಿಕಾರಿಗಳಿಂದ ಒತ್ತಡ ಇರುತ್ತೆ, ಸಹೋದ್ಯೋಗಿಗಳಿಂದ ಕೂಡ ಈ ದಿನ ಸ್ವಲ್ಪ ಅಸಹಕಾರ ಇರುವಂಥದ್ದು. ಹಾಗಾಗಿ ನಿಮ್ಮ ನಿರೀಕ್ಷೆನೇ ಜಾಸ್ತಿ ಇದೆಯೋ ಅಥವಾ ಅವರಿಗೆ ಒಂದು ರೀತಿಯಲ್ಲಿ ನಿಮಗೆ ಸಹಾಯ ಮಾಡುವಂಥ ಮನಸ್ಸಿಲ್ವೋ, ಒಟ್ಟಾರೆ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇರಲ್ಲ ಈ ದಿನದಲ್ಲಿ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಆದರೂ ಕೂಡ ಈ ದಿನ ನಿಮ್ಮ ತಂದೆಯವರ ಅಥವಾ ತಂದೆಯ ಸ್ಥಾನದಲ್ಲಿರುವಂಥವರ ಆಶೀರ್ವಾದವನ್ನು ಪಡ್ಕೊಂಡು ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಿ ಅವರ ಸಲಹೆಯನ್ನು ಪಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ
ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಒಂದು ಎತ್ತರಕ್ಕೆ ಕೊಂಡೊಯ್ಯಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿ ನೀವು ವ್ಯಾಪಾರಿ ಧರ್ಮವನ್ನು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ವಿಶೇಷವಾಗಿ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರಿಗೆ ಈ ದಿನ ಲಾಭದ ಸಾಧ್ಯತೆ ಏನೋ ಇದೆ. ಆದರೆ ನೀವು ಖರ್ಚು ವೆಚ್ಚಗಳ ಬಗ್ಗೆ ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ ದಿನದಲ್ಲಿ ಅನಾವಶ್ಯಕವಾದಂತಹ ಖರ್ಚುಗಳು ಉಂಟಾಗುತ್ತೆ. ಪ್ರಯಾಣದ ಸಂದರ್ಭದಲ್ಲಿ ಖರ್ಚುಗಳಾಗ್ಬಿಡುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಪ್ರಮುಖವಾದಂತಹ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಇದು ನಿಮಗೆ ಮುಂದೆ ಸಹಾಯಕವಾಗುತ್ತೆ. ಹಾಗಾಗಿ ಮನೆ ಮಂದಿಯೇ ಕೂತು ಮನೆಯ ಒಳಗೆ ಕೆಲವೊಂದು ಸಮಸ್ಯೆಗಳನ್ನು ಚರ್ಚೆಯ ಮೂಲಕ ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಕೆಲಸದ ಕಾಲಾವಧಿಯಲ್ಲಿ ಸ್ವಲ್ಪ ಗಡಿಬಿಡಿಯಾಗುತ್ತೆ. ಅದಕ್ಕಾಗಿಯೇ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. 11ನೇ ಮನೆಯಲ್ಲಿ ಚಂದ್ರ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸನ್ನು ಕಾಣ್ತೀರಿ. ಹಿಡಿದ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗುವಂಥದ್ದು, ಸಕಾಲಕ್ಕೆ ಕೆಲಸಗಳು ಪೂರ್ಣ ಆಗುವಂಥ ಎಲ್ಲ ಸಾಧ್ಯತೆಗಳು ಈ ದಿನ ಇದೆ. ಹಾಗೆ ಕೆಲವೊಂದು ಸಮಸ್ಯೆಯ ಪರಿಹಾರಕ್ಕೆ ನಿಮ್ಮ ವಿವೇಚನೆಯನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ತೀರಿ. ನಿಮ್ಮ ಅನುಭವ ಅಲ್ಲಿ ಒಂದು ಸಹಾಯಕ್ಕೆ ಬರುತ್ತೆ. ಹಾಗೆ ಈ ದಿನ ನೀವು ಜನರಿಂದ ಉತ್ತಮವಾದಂಥ ಬೆಂಬಲವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಸ್ನೇಹಿತರ ಸಂಖ್ಯೆ ಕೂಡ ಈ ದಿನ ಜಾಸ್ತಿ ಆಗುತ್ತೆ. ಇನ್ನು ಯಾವುದೇ ಹೊಸ ಕೆಲಸವನ್ನು ಆರಂಭ ಮಾಡಲಿಕ್ಕೆ ಉತ್ತಮವಾದಂಥ ಸಂದರ್ಭ ನಿಮಗೆ. ಹಾಗಾಗಿಯೇ ನೀವು ಹೊಸದನ್ನು ಆರಂಭ ಮಾಡಬೇಕಿದ್ರೆ ಸ್ವಲ್ಪ ಪೂರ್ವ ಸಿದ್ಧತೆಯೊಂದಿಗೆ ಪ್ರಾರಂಭ ಮಾಡಿಬಿಡಿ, ಅತ್ಯುತ್ತಮ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ತಾಯಿಯವರ ಆರೋಗ್ಯವನ್ನು ನೋಡಿಕೊಳ್ಬೇಕು. ಮನೆಯಲ್ಲಿರುವಂಥ ಹಿರಿಯ ಸ್ತ್ರೀಯರ ಆರೋಗ್ಯ, ಅವರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಮನೆಯಿಂದ ಹೊರಗೆ ಸಂಚಾರ ಮಾಡುವಂಥ ಸಂದರ್ಭ, ಆಹಾರಾದಿಗಳನ್ನು ಸ್ವೀಕರಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆದಷ್ಟು ಮನೆಯ ಆಹಾರವನ್ನು, ಮನೆಯಲ್ಲೇ ತಯಾರಿಸಿರುವಂಥ ಆಹಾರವನ್ನು ಸ್ವೀಕರಿಸುವಂಥದ್ದನ್ನು ಮಾಡಿ, ಒಳ್ಳೆಯ ಆರೋಗ್ಯ ಇರುತ್ತೆ. ಇನ್ನು ಈ ದಿನ ಮನೆಗೆ ಸಂಜೆ ಬರುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನದ ದರ್ಶನವನ್ನು ಮಾಡಿ ಮನೆಗೆ ಬನ್ನಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಮನೆಯಲ್ಲಿ ಒಂದು ನೆಮ್ಮದಿಯ ವಾತಾವರಣ ಇದೆ. ಹಾಗೆ ಕೆಲವೊಂದು ಸಮಸ್ಯೆಗಳನ್ನು, ಈ ಭಿನ್ನಾಭಿಪ್ರಾಯಗಳನ್ನು ಚರ್ಚೆಯ ಮೂಲಕ ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ಹಾಗಾಗಿ ಕುಟುಂಬದಲ್ಲಿ ನೆಮ್ಮದಿ ಬೇಕು, ಆರೋಗ್ಯ ಇರಬೇಕು. ಈ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ತುಂಬ ಯಶಸ್ವಿಯಾಗುತ್ತೆ. ಹಾಗೆ ಅನಾವಶ್ಯಕವಾದಂಥ ಖರ್ಚನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಯಾವ ಕೆಲಸಕ್ಕೆ ಅಗತ್ಯ ಇದೆ, ಯಾವ ವಸ್ತು ಅಗತ್ಯ ಇದೆ ಅಂಥದ್ದನ್ನು ನೋಡಿಕೊಂಡು ಮೊದಲೇ ನಿಶ್ಚಯ ಮಾಡಿಕೊಂಡು ಈ ಖರೀದಿಯನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಈ ದಿನ ಆತುರದ ನಿರ್ಧಾರವನ್ನು ಕೈಗೊಳ್ಳುವಂಥದ್ದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕರ್ಮಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಉದ್ಯೋಗ ಸ್ಥಾನ ಇದು, 10ನೇ ಮನೆ. ಹಾಗಾಗಿಯೇ ಶುಭ ಫಲಗಳಿರುತ್ತೆ. ಅದರಲ್ಲೂ ಉದ್ಯೋಗವನ್ನು ಹುಡುಕ್ತಾ ಪ್ರಯತ್ನ ಯಾರಿಗಿರುತ್ತೆ ಅಂಥವ್ರಿಗೆ ಹೊಸ ಹೊಸ ಅವಕಾಶಗಳು ಸಿಕ್ಕತ್ತೆ. ನಿಮ್ಮ ಉದ್ಯೋಗ ನಿಮ್ಮ ಕೈ ಹಿಡಿಯುತ್ತೆ. ಹಾಗಾಗಿ ನಿಮ್ಮ ಹವ್ಯಾಸವೇ ಉದ್ಯೋಗವಾಗಿ ಬದಲಾವಣೆ ಆಗಿರೋರಿಗಂತೂ ಈ ದಿನ ಉತ್ತಮವಾದಂಥ ಒಂದು ಪ್ರತಿಫಲ ಸಿಕ್ಕತ್ತೆ. ಹಾಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಕೆಲವೊಂದು ಪ್ರಬಲವಾದಂಥ ಶತ್ರುಗಳು ನಿಮಗೆ ಇರಬಹುದು. ಅವರಿಂದ ನಿಮಗೆ ಅಡಚಣೆಗಳು ಜಾಸ್ತಿ ಇರುತ್ತೆ. ಅಂಥ ಒಂದು ನಿವಾರಣೆಗಾಗಿ ಈ ದಿನ ಸ್ವಲ್ಪ ಪ್ರಯತ್ನ ಮಾಡಿ, ಮನಸ್ಸು ತಿಳಿಯಾಗುತ್ತೆ. ಎಲ್ಲೋ ಒಂದು ಕಡೆ ಸಾಧನೆ ಮಾಡಲಿಕ್ಕೆ ಒಳ್ಳೊಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು, ನಿಮ್ಮ ಪ್ರತಿಭೆಗೆ ಸೂಕ್ತವಾದಂಥ ಸ್ಥಾನಮಾನ ಕೂಡ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ವ್ಯಾಪಾರಿ ಕ್ಷೇತ್ರದವರೆಗೂ ಕೂಡ ಅನುಕೂಲಕರವಾದಂಥ ವಾತಾವರಣ ಇದೆ. ವ್ಯಾಪಾರದ ವಿಸ್ತರಣೆ ಆಗ್ಬೋದು, ವ್ಯಾಪಾರಿ ಸಂಬಂಧವಾಗಿ ನೀವು ಮಾಡುವಂಥ ಪ್ರಯಾಣ ಇರ್ಬೋದು, ಬಂಡವಾಳ ಹೂಡುವಂಥ ವಿಚಾರಗಳಿರ್ಬೋದು, ಅಥವಾ ಯಾವುದೇ ಒಂದು ಅಗ್ರಿಮೆಂಟ್ ಮಾಡಿಕೊಳ್ಳುವಂಥ ವಿಚಾರ, ಇದೆಲ್ಲದರಲ್ಲೂ ಕೂಡ ನಿಮಗೆ ಜಯಪ್ರಾಪ್ತಿಯಾಗುತ್ತೆ. ಗುರುವಿನ ಮಾರ್ಗದರ್ಶನ ಇದೆ, ತಜ್ಞರ ಒಂದು ಸಲಹೆ ಈ ದಿನ ಸಿಕ್ಕತ್ತೆ. ಒಟ್ಟಾರೆ ನಿಮ್ಮ ಮುಂದಿನ ಭವಿಷ್ಯದ ಭದ್ರತೆಗೆ ಬೇಕಾಗಿರುವಂಥ ಕೆಲಸ ಕಾರ್ಯಗಳು ವಿಶೇಷ ರೀತಿಯಲ್ಲಿ ನಡೆಯುತ್ತೆ. ಹಾಗೆ ಈ ದಿನ ಎಲ್ಲಿಯಾದರೂ ಹೂಡಿಕೆ ಮಾಡಬೇಕು ಅನ್ನುವಂಥ ವಿಚಾರ, ಆತುರವಾಗಿ ಹೂಡಿಕೆ ಮಾಡುವಂಥದ್ದು,
ಕೆಲವರ ಒತ್ತಾಯಕ್ಕೆ ಮಣಿದು ಹೂಡಿಕೆ ಮಾಡುವಂಥದ್ದು. ಇಲ್ಲಿ ನಿಮಗೆ ಉತ್ತಮವಾದಂತಹ ಸಮಯ ಅಲ್ಲ, ಇದು ಉತ್ತಮವಾದಂತಹ ಆಲೋಚನೆ ಕೂಡ ಅಲ್ಲ. ಸ್ವಲ್ಪ ಯೋಚನೆ ಮಾಡಿ. ಇನ್ನು ಕುಟುಂಬಸ್ಥರೊಂದಿಗೆ ನಿಮ್ಮ ವ್ಯವಹಾರಗಳನ್ನು ನಡೆಸ್ತಾ ಇದ್ದರೆ ವ್ಯಾಪಾರದ ವಿಸ್ತರಣೆ ಚೆನ್ನಾಗಾಗತ್ತೆ. ನಿರೀಕ್ಷೆಯಂತೆ ಈ ದಿನ ನಿಮ್ಮ ಬದುಕು ಇರುತ್ತೆ. ನಿಮ್ಮ ಸಾಮರ್ಥ್ಯವನ್ನು, ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಇದೆ ಈ ದಿನ. ಅದನ್ನು ಸೂಕ್ತವಾಗಿ ಬಳಸ್ಕೊಳ್ಳಿ. ನಿಮ್ಮ ಸ್ನೇಹಿತರ ಬೆಂಬಲ ಈ ದಿನ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಬಂಧು ಮಿತ್ರರಿಂದ ಸಿಕ್ಕುವಂತಹ ಒಂದು ಸಹಕಾರದಿಂದ ತುಂಬ ಸಂತೋಷ ಇದೆ. ಒಂದು ಫಲಪೂರ್ಣವಾದಂತಹ ದಿನ ಇದು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮಗೆ ಒಂದು ರೀತಿಯ ಅತೃಪ್ತಿ ಇರುವಂಥದ್ದು. ಕೆಲಸ ಪೂರ್ಣ ಆದರೂ ಕೂಡ ಅದರಿಂದ ಪ್ರತಿಫಲ ಬೇಗ ಸಿಕ್ಕಲ್ಲ. ಹಾಗೆ ಪ್ರತಿಫಲ ಸಿಕ್ಕಿದ್ರೂ ಕೂಡ ಅದನ್ನು ಅನುಭವಿಸುವಂಥ ಯೋಗ ತುಂಬ ಕಡಿಮೆ ಇರುವಂಥದ್ದು. ಇದಕ್ಕಾಗಿಯೇ ಈ ದಿನ ಸ್ವಲ್ಪ ಜಿಗುಪ್ಸೆ ಇದೆ, ಸ್ವಲ್ಪ ಬೇಸರ ಇರುತ್ತೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ತುಂಬ ಹೊಂದಾಣಿಕೆಯನ್ನು ಮಾಡಿಕೊಂಡೇ ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನ ಕೆಲವೊಬ್ಬರ ಸಹಾಯದಿಂದ ಕೆಲಸಗಳನ್ನು ಬಹಳ ಬೇಗ ಪೂರ್ಣಗೊಳಿಸುವಂಥ ಒಂದು ತುಡಿತದಲ್ಲಿರ್ತೀರಿ, ತವಕದಲ್ಲಿರ್ತೀರಿ. ಅದು ಆತುರಾತುರವಾಗಿ ಕೆಲಸ ಆಗಲೇಬೇಕು ಅನ್ನುವಂಥ ಒಂದು ಸಿದ್ಧಾಂತಕ್ಕೆ ಬದ್ಧರಾಗಿರ್ತೀರಿ. ಇಲ್ಲಿ ಸ್ವಲ್ಪ ಸಾವಧಾನ ಬೇಕು, ನಿಧಾನ ಬೇಕು. ಏಕೆಂದರೆ ಈ ಆತುರಗಾರನಿಗೆ ಬುದ್ಧಿಮಟ್ಟ ಅಂತ ಹೇಳ್ತಾರೆ. ಆ ರೀತಿ ಇಲ್ಲಿ ಎಡವಟ್ಟಾಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಈ ದಿನ ಸಮಾಜ ಸೇವೆಯಲ್ಲಿ ನಿಮ್ಮ ಆಸಕ್ತಿ ಬಹಳ ಹೆಚ್ಚಾಗಿ ಇರುವಂಥದ್ದು. ಆದರೆ ಕೆಲವೊಂದು ಆಪಾದನೆಗಳನ್ನು, ಅಪವಾದಗಳನ್ನು ಕೂಡ ಹೊರಲಿಕ್ಕೆ ಸಿದ್ಧ ಇರಬೇಕು. ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಹೋಗುವಂಥವ್ರಿಗೆ ನೂರಾರು ರೀತಿಯಲ್ಲಿ ತೊಂದರೆಗಳಾಗುತ್ತೆ, ಆಪಾದನೆಗಳು ಬರುತ್ತೆ. ಅದನ್ನೆಲ್ಲ ಸಹಿಸ್ಕೊಳ್ಬೇಕು. ಹಾಗಾಗಿ ನಿಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೆಯುವಂಥದ್ದನ್ನು ಮಾಡಬೇಡಿ. ಆದರೆ 4 ಜನರಿಗೆ ಉಪಯೋಗ ಆಗುವಂಥ ಕೆಲಸಗಳನ್ನು ಮುಂದುವರಿಸಿ. ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಆಯ್ಕೆಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಏಕೆಂದರೆ ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಬೇಕು, ನಿಮ್ಮ ಕುಟುಂಬದ ಗೌರವವನ್ನು ಕಾಪಾಡಬೇಕು. ಆ ಹಿನ್ನೆಲೆಯಲ್ಲಿ ಸ್ನೇಹಿತರ ಆಯ್ಕೆ ತುಂಬ ವಿಶೇಷವಾಗಿರುವಂಥದ್ದು ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಪ್ರತಿಷ್ಠೆಯ ಒಂದು ಏರಿಕೆ ಆಗುವಂಥದ್ದು, ನಿಮ್ಮ ಒಂದು ಗೌರವ ಸ್ಥಾನಮಾನಗಳು ಹೆಚ್ಚಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಅದನ್ನು ಈ ದಿನ ಮೇಂಟೈನ್ ಮಾಡುವಂಥದ್ದು ಇದೆಯಲ್ಲ, ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಹಾಗಾಗಿನೇ ಯಾವುದೇ ಕೆಲಸದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ. ಒಂದು ಮಿತಿಯಲ್ಲಿರಲಿ, ನಿಯಂತ್ರಣದಲ್ಲಿರಲಿ. ಅದರಲ್ಲೂ ವಿಶೇಷವಾಗಿ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿ, ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಅಷ್ಟಮದಲ್ಲಿ ಚಂದ್ರ ಇದ್ದರೆ ಈ ದಿನ ಸ್ವಲ್ಪ ಜಾಗರೂಕರಾಗೇ ಇರಬೇಕು. ಎಲ್ಲ ವಿಚಾರಗಳಲ್ಲೂ ಕೂಡ ನೀವು ಅಲರ್ಟಾಗೇ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕರ್ತವ್ಯದಲ್ಲಿ, ನಿಮ್ಮ ಜವಾಬ್ದಾರಿಯಲ್ಲಿ ಕೆಲವೊಮ್ಮೆ ಎಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಇದಕ್ಕೆ ಓವರ್ ಕಾನ್ಫಿಡೆನ್ಸ್ ಒಂದು ಕಡೆ ಕಾರಣ ಆದರೆ, ಮತ್ತೊಂದು ಕಡೆ ತಿಳುವಳಿಕೆಯ ಕೊರತೆ ಕೂಡ ಆಗುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ತುಂಬ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇನ್ನು ಪ್ರತಿ ಹಂತದಲ್ಲೂ ಕೂಡ ನಿಮಗೆ ಸ್ವಲ್ಪ ನಿರಾಸೆ ಈ ದಿನ ಇರುವಂಥದ್ದು. ಸಮಯಕ್ಕೆ ಸರಿಯಾಗಿ ಕೆಲಸಗಳಾಗಲ್ಲ, ಕೈಗೆ ಬಂದ ತುತ್ತು ಬಾಯಿಗೆ ಬರಲ್ಲ. ಹಾಗೆ ಅನುಭವಿಸುವಂಥ ಯೋಗ ಕೂಡ ತುಂಬ ಕಡಿಮೆ ಇರುತ್ತೆ ಈ ದಿನದಲ್ಲಿ. ಇನ್ನು ಕೆಲವೊಂದು ಪ್ರಯಾಣದ ಸಂದರ್ಭದಲ್ಲಿ ನಿಮಗೆ ತೊಂದರೆಗಳಾಗುವಂಥದ್ದು ಇದೆ, ಖರ್ಚುಗಳು ಜಾಸ್ತಿ ಆಗುತ್ತೆ. ಅದರಲ್ಲೂ ವಾಹನದಿಂದ ಈ ದಿನ ನಿಮಗೆ ಸ್ವಲ್ಪ ಬೇಸರ ಕೂಡ ಆಗುವಂಥ ಸಂದರ್ಭ ಇದೆ. ಸಕಾಲಕ್ಕೆ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗಲ್ಲ. ಈ ಎಲ್ಲ ಅವಘಡಗಳ ಮಧ್ಯದಲ್ಲಿ ಈ ದಿನ ನೀವು ಹೆಚ್ಚು ಛಲದಿಂದಲೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ನಿಮ್ಮ ವಿರೋಧಿಗಳ ಸಂಚುಗಳೇನಿದೆ ಅದು ಕೂಡ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕವನ್ನು ತರುವಂಥದ್ದು. ನಿಮ್ಮ ಹಿತಶತ್ರುಗಳನ್ನು ಈ ದಿನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಅವರನ್ನು ಆದಷ್ಟು ದೂರ ಇಡುವಂಥ ಪ್ರಯತ್ನವನ್ನು ಮಾಡಬೇಕು. ಹಾಗೆ ನಿಮ್ಮ ಯೋಚನೆಯಂತೆ ನಿಮ್ಮ ಯೋಜನೆಗಳು ನಡೆಯಲ್ಲ. ಹಾಗಾಗಿನೇ ಈ ದಿನ ತೀವ್ರವಾದ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಆದರೆ ಧೈರ್ಯದಿಂದ, ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಮುಂದುವರಿಸಿ. ಇವತ್ತಲ್ಲ ನಾಳೆ ಅದು ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ.
ಹಾಗೆ ನಿಮ್ಮ ಸಂಗಾತಿಯ ಪ್ರಮುಖವಾಗಿರುವಂಥ ಸಮಸ್ಯೆಗಳನ್ನು ಈ ದಿನ ನೀವು ಕೇಳಿಸ್ಕೊಳ್ಬೇಕು, ಇಲ್ಲಾಂದರೆ ಮನಸ್ತಾಪಗಳಾಗ್ಬಿಡುತ್ತೆ. ಅದಕ್ಕಾಗಿಯೇ ಈ ದಿನ ಕುಟುಂಬಸ್ಥರಲ್ಲಿ, ಕುಟುಂಬ ಸದಸ್ಯರಲ್ಲಿ ಒಂದು ರೀತಿಯ ಸಹಮತಿಯನ್ನು ಪಡ್ಕೊಳ್ಳುವಂಥದ್ದು ತುಂಬ ಮುಖ್ಯವಾಗುತ್ತೆ. ಹಾಗೆ ಈ ದಿನ ಯಾವುದೇ ರೀತಿಯ ಘರ್ಷಣೆಗಳಾಗಬಾರ್ದು. ಆ ರೀತಿ ಶಾಂತಿ ಸಮಾಧಾನದಿಂದ ನಿಮ್ಮ ಮನಸ್ಸನ್ನು ಇಟ್ಕೊಳ್ಬೇಕು. ಅದಕ್ಕಾಗಿಯೇ ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಶುಭ ಫಲಗಳು ಇರುತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ. ಹಾಗೆ ಈ ದಿನ ಶುಭ ಸುದ್ದಿಯನ್ನು ಕೇಳುವಂಥ ಸಂದರ್ಭ ಕೂಡ ಇದೆ. ಇನ್ನು ವಿದೇಶದಲ್ಲಿ ವ್ಯಾಪಾರ ಮಾಡ್ತಾ ಇರುವಂಥವ್ರು, ವಿದೇಶದಲ್ಲಿ ಓದ್ತಾ ಇರುವಂಥವ್ರು, ವಿದೇಶದಲ್ಲಿರುವಂಥ ನಿಮ್ಮ ಬಂಧು ಮಿತ್ರರಿಂದ ಈ ದಿನ ಒಳ್ಳೆಯ ಸಹಾಯ ಸಹಕಾರಗಳನ್ನು, ಒಳ್ಳೆಯ ಸುದ್ದಿಯನ್ನು ಕೇಳುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರ ವಿವಾಹದ ಬಗ್ಗೆ ಆಗಲಿ ಅಥವಾ ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ಬಗ್ಗೆ ಆಗಲಿ ಈ ದಿನ ಸ್ವಲ್ಪ ಓಡಾಟ ಇರುತ್ತೆ, ಸ್ವಲ್ಪ ಪೂರ್ವ ಸಿದ್ಧತೆ ಕೂಡ ಇರುವಂಥದ್ದು ಇದೆ. ಹಾಗೆ ಈ ದಿನ ಕುಟುಂಬ ಸದಸ್ಯರೆಲ್ಲರೂ ಕೂಡ ಒಂದು ಸಾಮಾನ್ಯವಾಗಿರುವಂಥ, ಒಂದು ಕಾಮನ್ ಆಗಿರುವಂಥ ವಿಚಾರಕ್ಕೆ ಒಂದಾಗುವಂಥದ್ದು ಇದೆ. ಅಲ್ಲಿ ಒಂದು ಯೂನಿಟಿ ಪ್ರದರ್ಶನ ಆಗುತ್ತೆ. ಅಲ್ಲಿ ನಿಮ್ಮ ಕುಟುಂಬದ ಒಗ್ಗಟ್ಟು ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸುವಂಥ ಒಂದು ಪ್ರಯತ್ನ ಆಗುತ್ತೆ. ಹಾಗೆ ಈ ದಿನ ಮಕ್ಕಳಿದ್ದರೆ ಮನೆಯಲ್ಲಿ ಅವರಿಂದ ನಿಮಗೆ ಸಂತೋಷ ಸಿಕ್ಕುವಂಥದ್ದು, ಮಕ್ಕಳ ಸಾಧನೆ ನಿಮಗೆ ತುಂಬ ಹೆಮ್ಮೆಯನ್ನು ತರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಉದ್ಯೋಗಸ್ಥರಿಗೆ ಸ್ವಲ್ಪ ತಲೆನೋವಿದೆ. ಏನಂದರೆ ನಿಮ್ಮ ಪ್ರತಿಸ್ಪರ್ಧಿಗಳ ಕೈ ಮೇಲಾಗುವಂಥದ್ದು ಇದೆ. ಹಾಗಾಗಿನೇ ನೀವು ಏಕಾಂಗಿಯಾಗಿ ಹೋರಾಡುವಂಥ ಒಂದು ಪ್ರಸಂಗ ಬರ್ಬೋದು, ಒನ್ ಮ್ಯಾನ್ ಆರ್ಮಿ ಥರ ಇರಬೇಕಾಗ್ಬೋದು. ಆದರೆ ಧೈರ್ಯದಿಂದ ಇರಿ. ಇನ್ನು ವೈವಾಹಿಕ ಜೀವನದಲ್ಲಿ ತುಂಬ ಸಂತೋಷದ ಒಂದು ಪರಿಸ್ಥಿತಿ ಇದೆ, ತಿಳುವಳಿಕೆ ಜಾಸ್ತಿ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಬಹಳ ಚೆನ್ನಾಗಿದೆ. ಆದರೆ ಹಿರಿಯರ ಸೇವೆಗಾಗಿ ಈ ದಿನ ನೀವಿಬ್ಬರೂ ಕೂಡ ಸ್ವಲ್ಪ ಶ್ರಮಿಸಬೇಕಾಗತ್ತೆ. ಹಾಗೆ ಸ್ತ್ರೀಯರು ವಿಶೇಷವಾಗಿ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡುವಂಥ ಅಗತ್ಯತೆ ಇದೆ. ಅದರಲ್ಲೂ ಈ ಆಮ್ಲ ಪಿತ್ತದ ಸಮಸ್ಯೆಗೆ ಪರಿಹಾರವನ್ನು ಮಾಡಿಕೊಳ್ಳುವಂಥ ಸಂದರ್ಭ ಬರುತ್ತೆ. ಅದಕ್ಕಾಗಿಯೇ ಮನೆಯ ಮದ್ದಿಗೆ ಮೊರೆ ಹೋಗುವಂಥದ್ದು ಉತ್ತಮ. ಹಾಗೆ ಈ ದಿನ ನೆರೆಹೊರೆಯವರ ಜೊತೆಯಲ್ಲಿ ಒಳ್ಳೆಯ ಬಾಂಧವ್ಯ ಇದೆ, ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಹಾಗಾಗಿಯೇ ಈ ದಿನ ನಿಮಗೆ ಸಂತೋಷದ ದಿನ, ಏನಾದರೂ ಒಂದನ್ನು ಸಾಧನೆ ಮಾಡಿ ತೋರಿಸುವಂಥ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಗಣಪತಿಯನ್ನು ಈ ದಿನ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ, ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ದಿನ. ನಿಮ್ಮ ಪ್ರಯತ್ನದಲ್ಲಿ ಯಶಸ್ಸಿದೆ, ನಿಮ್ಮ ಒಂದು ಯಶಸ್ಸಿನಿಂದ ಸಂತೋಷ ಇದೆ. ಹಾಗಾಗಿನೇ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಹೆಚ್ಚು ಲವಲವಿಕೆಯ ಒಂದು ಸಮಯವನ್ನು ಕಳೆಯುವಂಥದ್ದು ಕೂಡ ಇದೆ. ತುಂಬ ಆ್ಯಕ್ಟಿವ್ ಆಗಿರ್ತೀವಿ, ತುಂಬ ಎನರ್ಜೈಸ್ಡ್ ಆಗಿರ್ತೀರಿ ಈ ದಿನದಲ್ಲಿ. ಹಾಗೆ ಈ ದಿನ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ಮನನ ಮಾಡಿಕೊಳ್ಬೇಕಾಗತ್ತೆ, ಅದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಸೆನ್ಸಿಟಿವ್ ಆಗಿರುವಂಥ ವಿಚಾರಗಳು ಈ ದಿನ ನಿಮ್ಮ ಗಮನಕ್ಕೆ ಕೂಡ ಬರುತ್ತೆ. ಇನ್ನು ನಿಮ್ಮ ಪ್ರೀತಿ ಪ್ರೇಮದ ಜೀವನ ಮಧುರವಾಗಿರುತ್ತೆ. ಪ್ರೇಮಿಗಳಿಗೆ ಈ ಸಮಯ ಚೆನ್ನಾಗಿದೆ, ಟೈಮ್ ಚೆನ್ನಾಗಿದೆ ಅಂತಾರಲ್ಲ, ಅದೃಷ್ಟ ಇದೆ. ಹಾಗಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ, ನಿಮ್ಮ ಒಂದು ಮಾತನ್ನು ವ್ಯಕ್ತಪಡಿಸಲಿಕ್ಕೆ, ಅಭಿಪ್ರಾಯವನ್ನು ತಿಳಿಸ್ಲಿಕ್ಕೆ ಒಂದು ಒಳ್ಳೆಯ ಸಮಯ ನಿಮಗೆ ಸಿಕ್ಕತ್ತೆ, ಒಳ್ಳೆಯ ವೇದಿಕೆ ಅದು. ಇನ್ನು ಈ ದಿನ ಕಚೇರಿಯಲ್ಲಿ ನೌಕರರು ಕಷ್ಟಪಟ್ಟು ದುಡಿಬೇಕು ಅನ್ನುವಂಥದ್ದಿದೆ. ಮೇಲಧಿಕಾರಿಗಳ ನಿರೀಕ್ಷೆ ಜಾಸ್ತಿ ಇದೆ, ಅದನ್ನು ಕೂಡ ಈ ದಿನ ನೀವು ಮೀಟ್ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಹಾಗೆ ಈ ದಿನ ಆದಾಯ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಖರ್ಚುಗಳು ಅಷ್ಟೇನೂ ಇರಲ್ಲ, ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಿ. ನಿಮ್ಮ ಆದಾಯವನ್ನು ಈ ದಿನ ವ್ಯರ್ಥ ಮಾಡಲ್ಲ, ಬದಲಿಗೆ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡಬೇಕು ಅನ್ನುವಂಥ ಒಂದು ಉತ್ತಮ ಆಲೋಚನೆ ಇದೆ, ಉತ್ತಮ ತೀರ್ಮಾನಗಳು ಕೂಡ ಇರುವಂಥದ್ದಿದೆ. ಹಾಗೆ ಈ ದಿನ ನೀವು ಏನಾದರೂ ಒಂದನ್ನು ಪಡ್ಕೊಳ್ಬೇಕು ಅಂದರೆ ಮತ್ತೊಂದನ್ನು ಕಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಒಂದು ಬೇಕು ಅಂದರೆ ಮತ್ತೊಂದು ಇರಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಒಂದು ಪ್ರಿಯಾರಿಟೈಸ್ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಕೆಲಸ ಕಾರ್ಯಗಳನ್ನು ನೀವು ನಿಭಾಯಿಸಿದ್ರೆ ಉತ್ತಮವಾದಂತಹ ಅನುಕೂಲತೆಗಳು ಸಿಕ್ಕತ್ತೆ. ಅದರಲ್ಲೂ ನಾಳಿನ ದೃಷ್ಟಿಯಲ್ಲಿ ನಿಮಗೆ ಈ ದಿನ ತುಂಬ ಮಹತ್ವದ್ದಾಗಿರುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು
ಪ್ರಾರ್ಥನೆ ಮಾಡಿಕೊಳ್ಳಿ, ಮನೆ ದೇವರ ದರ್ಶನ ಮಾಡಿ ಸಾಧ್ಯ ಆದರೆ. ಹಾಗೆ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳ ಯೋಗ ಇರುತ್ತೆ. ಯಾವುದನ್ನು ಕೂಡ ಅತಿಯಾಗಿ ನಿರೀಕ್ಷೆಯನ್ನು ಮಾಡಬೇಡಿ, ಯಾರಿಂದ ಏನನ್ನೂ ಕೂಡ ಬಯಸಬೇಡಿ. ನಿಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನ ಭವಿಷ್ಯದ ಬಗ್ಗೆ ತುಂಬ ಆಲೋಚನೆಗಳು ಬರುತ್ತೆ, ಕೆಲವೊಂದು ಆತಂಕಗಳು ಕೂಡ ಬರುವಂಥದ್ದು. ಅಲ್ಲಿ ನಿಮಗೆ ಒಂದು ಸ್ಥಿರತೆ ಇಲ್ಲ, ಆತ್ಮವಿಶ್ವಾಸ ಇಲ್ಲ. ಹಾಗಾಗಿನೇ ನಾಳೆ ಏನೋ ಹೇಗೋ ಅನ್ನುವಂಥ ಒಂದು ಅಭದ್ರತೆ ಕಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಸ್ವಲ್ಪ ಪ್ರಯಾಣ ಇದೆ. ಹಾಗಾಗಿ ಈ ಲಘು ಪ್ರಯಾಣ, ದೂರದ ಪ್ರಯಾಣ ಯಾವುದೇ ಇದ್ದರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಿ. ಹಾಗೆ ಈ ದಿನ ನೀವು ಬೇರೆಯವರಿಗೆ ಒಂದು ಸಂದೇಶವನ್ನು ತಲುಪಿಸಬೇಕು, ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು. ಅಂಥ ಸಂದರ್ಭದಲ್ಲಿ ಒಂದಲ್ಲ 2 ಸಲ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ. ಹಾಗಾಗಿ ನಿಮ್ಮ ಮಾತಿನಲ್ಲಿ ಈ ದಿನ ನಿಯಂತ್ರಣ ಇರಲಿ, ಮಾತಿಗಿಂತ ಕೆಲಸ ಜಾಸ್ತಿ ಇರಲಿ. ಇನ್ನು ಈ ದಿನ ಕೆಲವೊಂದು ಪ್ರಮುಖವಾದಂತಹ ವ್ಯವಸ್ಥೆಗಳು ನಿಮ್ಮ ಪರವಾಗಿ ಫಲಿತಾಂಶವನ್ನು ಕೊಡುತ್ತೆ. ಹಾಗಾಗಿ ಬಹಳ ಕಷ್ಟಪಟ್ಟು ಹಿಂದೆ ಮಾಡಿರುವಂಥ ಪ್ರಯತ್ನಗಳಲ್ಲಿ ಈ ದಿನ ಫಲಿತಾಂಶವನ್ನು ಪಡ್ಕೊಳ್ಳುವಂಥದ್ದು ಇದೆ. ಇಲ್ಲಿ ಸ್ವಲ್ಪ ಸಮಾಧಾನದ ಉಸಿರು ಬಿಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ನಿಮಗೆ ಬರುವಂತಹ ಅವಕಾಶಗಳೇನಿದೆ ಅದು ಆಸ್ತಿಯ ಬಗ್ಗೆ, ಹಣ ಹೂಡಿಕೆಯ ಬಗ್ಗೆ, ವ್ಯಾಪಾರದ ಬಗ್ಗೆ ಬರುವಂತಹ ಒಂದು ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ನೀವು ಸ್ವಾಗತಿಸಬೇಕಾಗತ್ತೆ. ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಬೇಕು. ಹಾಗಾಗಿ ಸ್ವಲ್ಪ ಅಲರ್ಟ್ ಆಗಿರಿ, ಸೋಮಾರಿತನವನ್ನು ಬಿಟ್ಟುಬಿಡಿ. ಈ ದಿನ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಸ್ವಂತ ಆರೋಗ್ಯದ ಕಡೆ, ಕುಟುಂಬಸ್ಥರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಹಾಗೆ ಎಲ್ಲವನ್ನೂ ಕೂಡ ನೆಗ್ಲೆಕ್ಟ್ ಮಾಡುವಂಥದ್ದಲ್ಲ, ಏಕೆಂದರೆ ಮುಂದೆ ಭಾರಿ ಅನಾಹುತಕ್ಕೆ ನಿಮ್ಮ ಆರೋಗ್ಯ ಕಾರಣವಾಗ್ಬಿಡತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಹಾಗೆ ಈ ದಿನ ನಿಮ್ಮ ವ್ಯಕ್ತಿತ್ವವನ್ನು, ನಿಮ್ಮ ಕುಟುಂಬದ ಮರ್ಯಾದೆಯನ್ನು, ಗೌರವವನ್ನು ಕಾಪಾಡುವಂಥ ಒಂದು ಒಳ್ಳೆಯ ಕೆಲಸ ನಿಮ್ಮಿಂದ ಆಗುತ್ತೆ. ನಿಮ್ಮ ನಡತೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಆದರೆ ಯಾವುದರಲ್ಲೂ ಕೂಡ ಒಂದು ಲಿಮಿಟ್ ಇರಲಿ, ಮಿತಿಯಲ್ಲಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ವಿಷ್ಣು ತತ್ವ ಇರುವಂಥ ಒಂದು ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಈ ದಿನ ಮನೆಯಲ್ಲಿ ಸ್ವಲ್ಪ ಮನಸ್ತಾಪಗಳಾಗುತ್ತೆ, ಭಿನ್ನಾಭಿಪ್ರಾಯಗಳಿರುತ್ತೆ. ಹಾಗಾಗಿ ಈ ಅಭಿಪ್ರಾಯ ಭೇದಗಳು ಪ್ರತಿ ಮನೆಯಲ್ಲೂ ಇರುವಂಥದ್ದೇ, ಪ್ರತಿ ವ್ಯಕ್ತಿಯಲ್ಲೂ ಇರುವಂಥದ್ದೇ. ಆದರೆ ಅದು ಒಂದು ಮಿತಿಯನ್ನು ಮೀರಿ ಹೋಗದಂತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ವಾದ ವಿವಾದಗಳಲ್ಲಿ ಈ ದಿನ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಡಿ, ಇದರಿಂದ ಯಾವುದೇ ರೀತಿಯ ಲಾಭ ಇಲ್ಲ. ಇನ್ನು 3ನೇ ವ್ಯಕ್ತಿಯ ವಿಚಾರವನ್ನು ಈ ದಿನ ಪ್ರಸ್ತಾಪ ಮಾಡಲಿಕ್ಕೆ ಹೋಗಬೇಡಿ. ಯಾವ ವ್ಯಕ್ತಿ ಆ ಒಂದು ಸಂಭಾಷಣೆಯಲ್ಲಿ ಇರಲ್ಲ ಅಂಥವರನ್ನು ಆದಷ್ಟು ಈ ದಿನ ಮರೆತು ಬಿಡುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ತಾಯಿಯವರೊಂದಿಗೆ ಕೆಲವೊಂದು ಸೈದ್ಧಾಂತಿಕವಾದಂಥ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಹಾಗಾಗಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇಲ್ಲ ಯಾವುದು ಸರಿ, ಯಾವುದು ಪ್ರಾಕ್ಟಿಕಲ್ ಆಗಿದೆ, ಯಾವುದು ಈ ದಿನದಲ್ಲಿ ಅಗತ್ಯ ಇದೆ ಅಂಥದ್ದನ್ನು ಅವರಿಗೆ ತಿಳಿ ಹೇಳುವಂಥ ಒಂದು ಪ್ರಯತ್ನವನ್ನಾದರೂ ಮಾಡಬೇಕಾಗತ್ತೆ. ಏಕೆಂದರೆ ಇಲ್ಲಿ ಒಂದು ಜನ್ರೇಷನ್ ಗ್ಯಾಪಿಂದ ಇಂಥ ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಬರುವಂಥದ್ದಿದೆ. ಇದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಮುಂದೆ ಕಷ್ಟಪಡಬೇಕು. ಹಾಗಾಗಿ ಅಲ್ಲೇ ನೀವು ಈ ಪರಿಹಾರವನ್ನು ಮಾಡಬೇಕಾಗತ್ತೆ. ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ, ಆ ರೀತಿಯಲ್ಲಿ ನಿಮ್ಮ ಒಂದು ಚುರುಕುತನದ ಪ್ರದರ್ಶನ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ವ್ಯವಹಾರಕ್ಕಾಗಿ ಕೆಲವೊಂದು ಉಪಕರಣಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವ್ಯಾಪಾರಂ ದ್ರೋಹ ಚಿಂತನಂ ಅನ್ನುವಂಥದ್ದು ಇದು ಮನಸ್ಸಿನಲ್ಲಿರಲಿ. ಹಾಗೆ ಈ ದಿನ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ಯಶಸ್ಸೇನೋ ಇದೆ. ಆದರೆ ಯಾವ ವಿಚಾರದಲ್ಲಿ ನೀವು ಅತಿಯಾಗಿ ನಿಮ್ಮ ಬಂಧುಗಳನ್ನು, ಸ್ನೇಹಿತರನ್ನು ನಂಬ್ತಿರೋ ಅವರಿಂದ ಸ್ವಲ್ಪ ಮೋಸ ಆಗುವಂಥದ್ದು, ಅವರಿಂದ ಸ್ವಲ್ಪ ವ್ಯತ್ಯಯಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ನಂಬಿಕೆ ಏನಿದೆ, ಈ ಅವಲಂಬನೆ ಏನಿದೆ, ಅದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಧನಾತ್ಮಕವಾದಂಥ ಆಲೋಚನೆ ಇರಲಿ, ಪಾಸಿಟಿವ್ ಆಗಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ, ಕೀರ್ತಿ ಸ್ಥಾನದಲ್ಲಿ ಚಂದ್ರ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಧನಾತ್ಮಕವಾದಂಥ ಫಲಿತಾಂಶಗಳನ್ನು ಪಡ್ಕೊಳ್ತೀರಿ. ತುಂಬ ಪಾಸಿಟಿವ್ ಆಗಿರ್ತೀರಿ ಈ ದಿನದಲ್ಲಿ. ಹಾಗೆ ಮೇಲಧಿಕಾರಿಗಳ ನೆರವಿನಿಂದ ಈ ದಿನ ನಿಮ್ಮ ಕೆಲವೊಂದು ಸಮಸ್ಯೆಗಳು ಇತ್ಯರ್ಥ ಆಗುತ್ತೆ. ಹಾಗೆ ಅವರ ಒಂದು ಮಾರ್ಗದರ್ಶನ, ಅವರ ಸಹಕಾರ ಈ ದಿನ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಲಭಿಸುತ್ತೆ. ಇನ್ನು ಈ ದಿನ ಸ್ಥಿರಾಸ್ತಿಯ ವಿಚಾರವಾಗಿ ಯಾವುದೇ ತಂಟೆ ತಕರಾರುಗಳಿದ್ದರೆ ಅದು ಕೂಡ ಪರಿಹಾರ ಆಗುತ್ತೆ. ಆದರೆ ಈ ದಿನ ನಿಮಗೆ ಬಿಡುವಿಲ್ಲದ ಕೆಲಸ, ನಿಮ್ಮ ಯಾವುದೇ ಒಂದು ವೈಯಕ್ತಿಕ ವಿಚಾರಗಳಿಗೆ ಗಮನ ಕೊಡಲಾಗದಷ್ಟು ಒತ್ತಡದಲ್ಲಿ ಕೆಲಸವನ್ನು ಮಾಡ್ತೀರಿ. ಆದರೆ ನಿಮ್ಮ ಆರೋಗ್ಯ, ನಿಮ್ಮ ಆಹಾರ ವಿಹಾರ ಇತ್ಯಾದಿಗಳ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ವೈವಾಹಿಕ ಜೀವನಕ್ಕೂ ಕೂಡ ಕೆಲವೊಮ್ಮೆ ಆಘಾತಗಳಾಗಿರುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಚರ್ಚೆ, ಮಾತುಕತೆ, ಈ ಬೇರೆ ಬೇರೆ ರೀತಿಯ ಅಭಿಪ್ರಾಯ, ಇದರಿಂದ ಮನಸ್ಸಿಗೆ ಬೇಸರ ಆಗಿರುವಂಥದ್ದು ಇದೆ. ಆದರೆ ಈ ದಿನ ಅಂಥ ಒಂದು ಸನ್ನಿವೇಶದಿಂದ ಹೊರಬರುವಂಥ ಸಾಧ್ಯತೆ ಇದೆ. ಏಕೆಂದರೆ ನಿಮ್ಮ ಅಭಿಪ್ರಾಯವನ್ನು, ನಿಮ್ಮ ಒಂದು ಮನಸ್ಸಿನಲ್ಲಿರುವಂಥ ವಿಚಾರಗಳನ್ನು ನೇರವಾಗಿ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀರಿ. ಏಕೆಂದರೆ ಈ ದಿನ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿದೆ, ಸಂವಹನ ಬಹಳ ಅದ್ಭುತವಾಗಿದೆ, ಒಳ್ಳೆಯ ಮಾತುಗಾರಿಕೆ ಇದೆ. ಅದರಿಂದಲೇ ಸಮಸ್ಯೆಗಳು ಬಗೆಹರಿಯುತ್ತೆ. ಇನ್ನು ಈ ದಿನ ನಿಮ್ಮ ಸಂಬಂಧಿಕರ ಜೊತೆಯಲ್ಲಿ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ಮಾತ್ರ ಮಾಡಲಿಕ್ಕೆ ಹೋಗಬೇಡಿ. ಏಕೆಂದರೆ ಪರಿಸ್ಥಿತಿ ಸ್ವಲ್ಪ ಸುಧಾರಣೆಯತ್ತ ನಡೀತಾ ಇದೆ. ಆದರೆ ಮತ್ತೆ ಅಂಥ ಒಂದು ಸಮಸ್ಯೆಯ ಸುಳಿಗೆ ಸಿಕ್ಕಾಕ್ಕೊಳ್ಬೇಡಿ. ಇನ್ನು ಧಾರ್ಮಿಕ ಸ್ಥಳಗಳಿಗೆ ಹೋಗುವಂಥ ಒಂದು ಒಳ್ಳೆಯ ಅವಕಾಶ, ಅಪೂರ್ವವಾದಂತಹ ಅವಕಾಶ ನಿಮಗೆ ಸಿಕ್ಕುವಂಥದ್ದು. ಅದು ಈ ದಿನ ಆಗ್ಬೋದು, ಬಹಳ ಸನಿಹದಲ್ಲೇ ಮುಂದೆ ಆಗ್ಬೋದು. ಆದ್ದರಿಂದ ಅಂಥ ವಿಚಾರಗಳಿಗೆ ಪ್ರಿಯಾರಿಟಿ ಕೊಡಿ, ಒಳ್ಳೆಯದಾಗತ್ತೆ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಸ್ವಲ್ಪ ವೇದನೆ ಇದೆ. ಏನೋ ಹೇಳಿಕೊಳ್ಳಲಾಗದಂತಹ ಒಂದು ನೋವು ಮನಸ್ಸಿನಲ್ಲಿ ಇರುತ್ತೆ. ಯಾಕೆಂದರೆ ಅದನ್ನು ನೀವು ಹಂಚಿಕೊಳ್ಳುವಂಥ ಒಂದು ಒಳ್ಳೆಯ ವೇದಿಕೆ ಸಿಕ್ಕಲ್ಲ, ಒಳ್ಳೆಯ ವ್ಯಕ್ತಿ ನಿಮಗೆ ಈ ದಿನ ಸಿಕ್ಕಲ್ಲ. ಹಾಗಾಗಿನೇ ಮನಸ್ಸಿನೊಳಗೇ ಇಟ್ಟುಕೊಂಡು ಅದು ಅಲ್ಲೇ ಒಂದು ರೀತಿಯ ಸ್ಫೋಟದ ರೀತಿಯಲ್ಲಿ ನಿಮಗೆ ಒತ್ತಡವನ್ನು ತರ್ತಾ ಇರುತ್ತೆ. ಹಾಗೆ ಕೆಲಸದ ಹೊರೆಯಿಂದ ಕೂಡ ಈ ದಿನ ನಿಮಗೆ ಸ್ವಲ್ಪ ಅಸಂತೋಷ ಇರುವಂಥದ್ದು. ಯಾರಿಗೂ ಕೂಡ ಕೆಲಸವನ್ನು ಹಂಚುವಂಥ ಒಂದು ಪ್ರಯತ್ನವೂ ಆಗಲ್ಲ, ಯಾರೂ ಕೂಡ ಮುಂದೆ ಬರಲ್ಲ. ಹಾಗಾಗಿನೇ ಏಕಾಂಗಿಯಾಗಿ ಒಬ್ಬೊಂಟಿಯಾಗಿ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮಗೆ ಬರುವಂಥ ಕೋಪವನ್ನು ಕೂಡ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ತುಂಬ ಅಸಹನೀಯವಾದಂಥ ಒಂದು ಕೋಪ ಬರುತ್ತೆ. ಆದರೆ ಮಾತಿನಲ್ಲಿ ಸ್ವಲ್ಪ ಮೃದುತ್ವವನ್ನು ಕೂಡ ಇಟ್ಕೊಳ್ಬೇಕು ಅನ್ನೋಂಥದ್ದನ್ನು ಕಲ್ತ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಅಗ್ರೆಸಿವ್ ನೇಚರ್ ಏನಿದೆ, ಬೇರೆಯವರನ್ನು ಅಸಹನೆ ಮಾಡುವಂಥ ಒಂದು ನೇಚರ್ ಏನಿದೆ, ಅದನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಇನ್ನು ಈ ದಿನ ನಿಮ್ಮ ಜೀವನದಲ್ಲಿ ಕೆಲವೊಂದು ಪ್ರಮುಖವಾದಂಥ ಬದಲಾವಣೆಗಳನ್ನು ಕಾಣುವಂಥ ದಿನ. ಎಲ್ಲೋ ಒಂದು ಕಡೆ ಟರ್ನಿಂಗ್ ಪಾಯಿಂಟ್ ಇರುವಂಥ ಸಂದರ್ಭ ಇದೆ. ಎಲ್ಲವನ್ನೂ ಕೂಡ ತುಂಬ ಪಾಸಿಟಿವ್ ಆಗಿ ನೋಡ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಕೂಡ ಇದೆ. ಆದರೆ ಎಲ್ಲೋ ಒಂದು ಕಡೆ ಅಂತಹ ಭಿನ್ನಾಭಿಪ್ರಾಯಗಳನ್ನು ತಿಳಿಗೊಳಿಸಬೇಕು. ಅಂತಹ ಪ್ರಯತ್ನ ಕೂಡ ನೀವೇ ಮಾಡಬೇಕಾಗತ್ತೆ. ನೀವೇ ಒಂದು ಮೊದಲ ಹೆಜ್ಜೆಯನ್ನು ಈ ನಿಟ್ಟಿನಲ್ಲಿ ಇಡಬೇಕಾಗತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಸುಖ ಇದೆ. ಏಕೆಂದರೆ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂಥ ನಿಮ್ಮ ಸಂಗಾತಿ ನಿಮ್ಮ ಜೊತೆಯಲ್ಲಿರ್ತಾರೆ. ಆದರೆ ವಿದ್ಯಾರ್ಥಿಗಳಿಗೆ ಈ ದಿನ ಸ್ವಲ್ಪ ಕಷ್ಟಪಡಬೇಕು. ಅದರಲ್ಲೂ ನಿಮ್ಮ ಗುರಿ ಮಾತ್ರ ಬಹಳ ಸ್ಪಷ್ಟವಾಗಿರಬೇಕು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವಿನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನದ ಕೆಲಸ ಕಾರ್ಯಗಳಲ್ಲಿ ತುಂಬ ಉತ್ಸಾಹ ಇದೆ. ಏನೋ ಒಂದು ಹೊಸತನ ಇದೆ. ಹಾಗಾಗಿನೇ ಹೊಸ ಜ್ಞಾನ ಸಂಪಾದನೆ ಆಗುತ್ತೆ, ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತೆ, ಹೊಸ ಅನುಭವಗಳು ಈ ದಿನ ನಿಮಗೆ ಉಂಟಾಗುವಂಥದ್ದು ಇದೆ. ಹಾಗೆ
ಈ ದಿನ ವಿವಾಹದಲ್ಲಿ ಉಂಟಾಗಿರುವಂಥ ಸಮಸ್ಯೆಗಳು, ಮನೆಯಲ್ಲಿ ಆಗಬೇಕಾಗಿರುವಂಥ ಒಂದು ವಿವಾಹ ಪ್ರಕ್ರಿಯೆ ಏನಿದೆ ಇದರಲ್ಲಿ ಇದ್ದಂಥ ಅಡೆತಡೆಗಳು ಇದು ನಿವಾರಣೆಯಾಗುತ್ತೆ. ಈಗಾಗಲೇ ವೈವಾಹಿಕ ಬದುಕಿನಲ್ಲಿರುವಂಥವ್ರಿಗೆ ಇದ್ದಂಥ ಒಂದು ಭಿನ್ನಾಭಿಪ್ರಾಯ ಕೂಡ ದೂರವಾಗುತ್ತೆ. ಹಾಗಾಗಿ ಮಾತಿನಿಂದ, ಚರ್ಚೆಯಿಂದ ಈ ದಿನ ಉತ್ತಮವಾದಂತಹ ಒಂದು ಬೆಳವಣಿಗೆಯನ್ನು ಕಾಣ್ತೀರಿ. ಹಾಗೆ ಈ ದಿನ ಕೌಟುಂಬಿಕ ವಾತಾವರಣದಲ್ಲಿ ಸ್ವಲ್ಪ ಒತ್ತಡ ಇರ್ಬೋದು, ಆದರೆ ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಅದನ್ನು ಕೂಡ ತಿಳಿಗೊಳಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡುವಂಥವ್ರಿಗೆ ಲಾಭದಾಯಕವಾದಂಥ ಒಂದು ಸನ್ನಿವೇಶ ಇದೆ. ಹಾಗೆ ಈ ದಿನ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು, ಅವರು ಬಯಸುವಂಥ ಒಂದು ವಸ್ತುವನ್ನು ಕೊಡಿಸುವಂಥದ್ದು, ತೀರ್ಥಯಾತ್ರೆಯನ್ನು ಮಾಡಿಸುವಂಥದ್ದು, ಭಗವಂತನ ಸೇವೆಗೆ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡುವಂಥದ್ದು, ಇಂಥ ಒಂದು ಸಣ್ಣ ಪುಟ್ಟ ವಿಚಾರಗಳೇನಿದೆ ಇದನ್ನು ನೀವು ಬಹಳ ಸೀರಿಯಸ್ ಆಗಿ ನೋಡಿ ಅವರ ಮನಸ್ಸನ್ನು ಸಂತೋಷಪಡಿಸಬೇಕು. ಇನ್ನು ಈ ದಿನ ನಿಮ್ಮ ಒಂದು ಕಾಲ ಮೇಲೆ ನೀವು ನಿಲ್ಲಬೇಕು. ಬೇರೆಯವರ ಭರವಸೆಯನ್ನು ನಂಬಬೇಡಿ, ಬೇರೆಯವರನ್ನ ಅತಿಯಾಗಿ ಆಶ್ರಯಿಸಬೇಡಿ. ಈ ದಿನ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಯಾವುದೇ ಸನ್ನಿವೇಶ ಬಂದರೂ ಸ್ವಲ್ಪ ಹೊಂದಾಣಿಕೆಯ ಮನೋಭಾವ ಇರಲಿ. ಅದರಲ್ಲೂ ಸ್ತ್ರೀಯರಿಂದ ಈ ದಿನ ನಿಮಗೆ ಎಷ್ಟು ಗೌರವ ಸಿಕ್ಕತ್ತೋ ಅಷ್ಟೇ ಅವಮಾನ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಸ್ತ್ರೀಯರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಂಥದ್ದಾಗಲಿ, ಅವರಿಗೆ ಕೊಡಬೇಕಾದಂಥ ಗೌರವವನ್ನು ಕೊಡುವಂಥದ್ದನ್ನಾಗಲಿ ಈ ದಿನ ಕಡ್ಡಾಯವಾಗಿ ನೀವು ಮಾಡಬೇಕಾಗತ್ತೆ. ಹಾಗೆ ಈ ನೀರಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.